ನಿಮಗೆ 30 ವರ್ಷ ಅಧ್ಯಾತ್ಮದಲ್ಲಿ ಪ್ರಾಕ್ಟೀಸ್ ಇದೆ. ಅದಕ್ಕಿಂತ ಮುಂಚೆ ನೀವೊಬ್ಬರು ಟೀಚರ್ ಆದವರು ಅಥವಾ ಡಾನ್ಸರ್ ಆದವರು. ಅಲ್ಲಿಂದ ಇಲ್ಲಿಗೆ ಹೇಗೆ, ಯಾವಾಗ? ಅದು ಸಾಮಾನ್ಯವಾದ ಪ್ರಶ್ನೆ, ಎಲ್ಲಿಂದ ಹೇಗೆ ಆಯಿತು ಅನ್ನೋದು. ಡಾನ್ಸ್ ಮೂಲಕ ನಾನು ಏನೋ ಒಂದು ಅನ್ವೇಷಣೆ ಮಾಡ್ತಾ ಇದ್ದೆ. ಯಾಕೆಂದರೆ ನಾನು ಕಲಿತಾ ಇದ್ದಂಥ ಡಾನ್ಸು ಭರತನಾಟ್ಯ. ನಮ್ಮಲ್ಲಿರುವ ಕ್ಲಾಸಿಕಲ್ ಡಾನ್ಸಸ್ ಏನಿದೆ ಅದು ತುಂಬ ಆಧ್ಯಾತ್ಮಕ್ಕೆ ಹತ್ತಿರವಾದ್ದು, ಅಥವಾ ಅದು ಇದು ವ್ಯತ್ಯಾಸವೇ ಇಲ್ಲ ಅಂತ ನಾನು ಹೇಳ್ತೀನಿ. ಆದರೆ ಇವತ್ತು ಡಾನ್ಸನ್ನು ಆ ರೀತಿ ಕಲಿಸೋರು ಕಡಿಮೆ. ಇವತ್ತು ಡಾನ್ಸನ್ನು ಕೂಡ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್. ಎಷ್ಟು ಸ್ಟೇಜ್ ಪರ್ಫಾರ್ಮೆನ್ಸ್ ನೀನು ಮಾಡ್ಬೋದು, ಅದರಿಂದ ಎಷ್ಟು ದುಡಿಬೋದು, ದುಡಿಲಿ ತಪ್ಪೇನಿಲ್ಲ. ಇವತ್ತು ಡಾನ್ಸರ್ಸ್ ಎಲ್ಲರೂ ತುಂಬ ಒಳ್ಳೆ ಸ್ಟೇಟ್ ಆಫ್ ಫೈನಾನ್ಸಲ್ಲಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ಹಿಂದಿನ ಒಂದು 50 ವರ್ಷಗಳ ಹಿಂದಿನ ಒಬ್ಬ ನೃತ್ಯ ಗುರುವನ್ನು ನೋಡಿದರೆ ಶೋಚನೀಯ, ಆಯಿತಾ? ಇವತ್ತು ಅಥವಾ 50 ವರ್ಷಗಳ ಹಿಂದೆ ಇದ್ದಂತಹ ಒಬ್ಬ ಯೋಗ ಟೀಚರ್ನ ನೋಡಿದ್ರೆ ಪಾಪದ ಪ್ರಾಣಿ ಥರ ಇರ್ತಾ ಇದ್ರು ಅವಾಗ, ಆಯಿತಾ? ಆದರೆ ಇವತ್ತು ಎಲ್ಲರೂ ದೇ ಆರ್ ಮೇಕಿಂಗ್ ಕೆರಿಯರ್ ಔಟ್ ಆಫ್ ಇಟ್. ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಅಬೌಟ್ ಇಟ್. ದಟ್ಸ್ ಹೌ ಇಟ್ ಶುಡ್ ಬಿ. ಆದರೆ ನೃತ್ಯವನ್ನು ಒಂದು ಆರಾಧನೆಯ ರೀತಿ ಕಲಿಸೋಕೆ ಸಾಧ್ಯ ಇದೆ. ಆ ರೀತಿ ಎಲ್ಲಿ ಕಲಿತಾರೆ ಮಕ್ಕಳು, ಅವ್ರಿಗೆ ಶಾಂತವಾಗಿರೋದು ಹೇಗೆ ಅಂತ ಗೊತ್ತಿರುತ್ತೆ. ಏನು ನಾವು ಡಾನ್ಸಲ್ಲಿ ಡೀಲ್ ಮಾಡ್ತೀವಿ ಅಂದರೆ ಯುವರ್ ಓನ್ ಇಮೋಷನ್ಸ್. ಅದನ್ನು ಶೃಂಗಾರ, ಹಾಸ್ಯ, ಕರುಣ, ವೀರ, ರೌದ್ರ, ಶಾಂತ ಅಂತ ಹೇಳ್ತೀವಿ ನಾವು. ಎಲ್ಲ ಇಮೋಷನ್ಸಿನ ಅನುಭವಗಳನ್ನು ನೃತ್ಯದ ಮೂಲಕ ಕೊಟ್ಟು ಅವರನ್ನು ಶಾಂತಕ್ಕೆ, ಅದು 9ನೇ ರಸ ಅಂತ ನಾಟ್ಯಶಾಸ್ತ್ರದಲ್ಲಿ ಬರೋದು ಹೇಗೆ ಅಂತ. ಇವತ್ತು ಪುಸ್ತಕದಲ್ಲಿ ಓದ್ತಾರೆ ಡಾನ್ಸರ್ಸು, ಟೀಚರ್ಸ್ ಆದವರು, ಆದರೆ ಅದನ್ನು ಟ್ರೈನಿಂಗಲ್ಲಿ ಹೇಗೆ ಅಳವಡಿಸ್ಬೇಕು ಅನ್ನೋದು ಗೊತ್ತಾಗಿರೋದಿಲ್ಲ. ಹಾಗಾಗಿ ಎಲ್ಲದರಲ್ಲೂ ಇವತ್ತು ದೋಷಪೂರಿತವಾಗಿರೋದ್ರಿಂದ ಅದು ನಿಜವಾಗಿಯೂ ನಮ್ಮನ್ನು ಕರ್ಕೊಂಡು ಹೋಗಬೇಕಾಗ ಗುರಿ ಕರ್ಕೊಂಡು ಹೋಗ್ತಾ ಇಲ್ಲ. ಬಟ್ ಐ ಟ್ರೈಡ್ ಫ್ರಮ್ ಮೈ ಸೈಡ್. ಹಾಗಾಗಿ ನನ್ನ ಅನ್ವೇಷಣೆ ಏನು ಅಂತಂದರೆ ನೃತ್ಯದ ಮೂಲಕ ನಾನು ಯಾರು ಅನ್ನೋದನ್ನು ಹುಡ್ಕೊಂಡು ಹೊರಟಿದ್ದೆ. ಆಮೇಲೆ ನನ್ನ ಗುರುಗಳನ್ನು ಭೇಟಿ ಮಾಡಿದಾಗಲೂ, ಸ್ವಾಮಿ ರಾಮ ಅವ್ರನ್ನ ಭೇಟಿ ಮಾಡಿದಾಗಲೂ ನಾನು ಇದೇ ಪ್ರಶ್ನೆನ ಕೇಳಿದೆ. ನಾಟ್ಯಶಾಸ್ತ್ರ ಅನ್ನೋದು ಒಂದು ಸಾಮಾನ್ಯವಾದಂತಹ ಗ್ರಂಥ ಅಲ್ಲ, ಅದು ಬರವಣಿಗೆ ಆಗದಂತಹ ಗ್ರಂಥ ಅಲ್ಲ. ಅದನ್ನು ನಾವು ಅಪೌರುಷೇಯ ಅಂತ ಕರಿತೀವಿ. ಅಂದರೆ ಮನುಷ್ಯನಿಂದ ನಿರ್ಮಿತವಾದಂತಹ ಬರೆದಂತಹ ಗ್ರಂಥ ಅಲ್ಲ ಅದು. ಅದು ಒಬ್ಬ ಯೋಗಿ ಅಥವಾ ಒಬ್ಬ ಋಷಿ, ಅವನು ತನ್ನ ಡೀಪ್ ಮೆಡಿಟೇಟಿವ್ ಸ್ಟೇಟ್ಸ್ನಲ್ಲಿ ಇದ್ದಾಗ ಕಂಡಂತಹ ಸತ್ಯಗಳನ್ನು ಕೋಡೆಡ್ ಆಗಿ ಆಮೇಲೆ ಒಂದು ಗ್ರಂಥವನ್ನಾಗಿ ಬರೆದಂಥದ್ದು. ಹಾಗಾಗಿ ಅದರಲ್ಲೂ ಕೂಡ ಇಡೀ ನೃತ್ಯದ ಉದ್ದೇಶವೇ ಏನು ಅಂದರೆ ನನ್ನ ಆತ್ಮದ ಅನುಭವವನ್ನು ಪಡೆಯಬೇಕು ಅಂತಲೇ ಇರೋದು. ಅದರಿಂದ ಅದನ್ನು ನೃತ್ಯವನ್ನು ಅಥವಾ ನಾಟಕ, ಮುಂಚೆ ಎರಡೂ ಒಂದೇ ಆಗಿತ್ತು, ಥಿಯೇಟರ್ ಆರ್ಟ್ ಅಂತ ಕರಿತಾ ಇದ್ವಿ. ಅದನ್ನು ಬ್ರಹ್ಮಾನಂದ ಸಹೋದರ ಅಂತ ಕರೆದಿದ್ದಾರೆ ಅದರಲ್ಲಿ. ಸೊ ನಾನು ನನ್ನ ಗುರುಗಳನ್ನು ಅದೇ ಪ್ರಶ್ನೆ ಕೇಳಿದೆ. ಅದನ್ನು ಬ್ರಹ್ಮಾನಂದ ಸಹೋದರ ಅಂತ ಕರೀತಾರೆ, ನೀವು ಮಹಾನ್ ಯೋಗಿ. ಈಗ ಸ್ವಾಮಿ ರಾಮ ಅವರು 20ನೇ ಶತಮಾನ ಕಂಡಂಥ ಶ್ರೇಷ್ಠ ಯೋಗಿಗಳಲ್ಲಿ ಒಬ್ಬರವರು. ಹಾಗಾಗಿ ನನಗೆ ಈ ದಾರಿಯನ್ನು ತೋರಿಸ್ತೀರಾ ನೀವು, ಆ ಬ್ರಹ್ಮಾನಂದದ ಅನುಭವ ಏನು ಅನ್ನೋದನ್ನು ನನಗೆ ತೋರಿಸ್ತೀರಾ? ರಾಮ ಗುರುಗಳ ಹತ್ರ ನಿಮ್ಮನ್ನ ಕರ್ಕೊಂಡು ಹೋಗಿದ್ವಿ ಯಾವುದು, ಹೇಗೆ, ಆ ಇನ್ಸಿಡೆಂಟ್ ಹೇಳ್ಕೋಬಹುದು? ಒಬ್ಬ ಗುರುವಿನ ಹತ್ರ ನಾವು ಹೋಗೋಕ್ಕೆ ಸಾಧ್ಯನೇ ಇಲ್ಲ, ಗುರುನೇ ಕರೆಸ್ಕೊಳ್ಳೋದು. ಓಕೆ, ಹಾಗಾದ್ರೆ ಗುರುವಿನ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಗುರು ನಮ್ಮ ಜೀವನದಲ್ಲಿ ಎಷ್ಟು ಪ್ರಾಮುಖ್ಯತೆ ಪಡ್ಕೊಳ್ತಾರೆ? ನನ್ನನ್ನೇ ನೀವು ಕೇಳೋದಾಯಿತು ಅಂತಂದರೆ ಗುರುವೇ ಎಲ್ಲ, ಗುರುವೇ ಅರಿವು. ನನಗೆ ನನ್ನ ಜೀವನದಲ್ಲಿ ನಾನು ಯಾರು ಅನ್ನೋ ಅರಿವು ಬೇಕು ಅನ್ನೋದಾದರೆ ಗುರುವಿಲ್ಲದೆ ಸಾಧ್ಯವಿಲ್ಲ. ಅದಕ್ಕೆ ತಾನೇ ಪುರಂದರದಾಸರು ಹೇಳ್ಬಿಟ್ರಲ್ಲಮ್ಮ. ನೀವು ತುಂಬ ಎಮೋಷನ್ ಆಗ್ತಿದೆ ಗುರು ಅಂದ ತಕ್ಷಣ. ಎಸ್ ಎಸ್. ಯಾಕಂದರೆ ಇವತ್ತು ನಾನೇನಾದರೂ ಸಭಾ ಮುಂದೆ ಕೂತ್ಕೊಂಡು, ನಾವು ನಿಮ್ಮ ಮುಂದೆ ಕೂತ್ಕೊಂಡು, ಓಕೆ ಮ್ಯೂಚುವಲ್ ಸಕಲಮ ಅಂತ ಕರೆಸ್ಕೊಂಡು ಏನಾದರೂ ಮಾತಾಡ್ತಾ ಇದ್ದರೆ ನನ್ನನ್ನು ಆ ರೀತಿ ಚಿಸಲ್ ಮಾಡಿದ್ದೇ ಗುರು. ಹಾಗಾಗಿ ನನ್ನ ಉಳಿದ ಬ್ರೆತ್ಸ್, ಪ್ರಾಣ ಅಂತೇನು ಹೇಳಿ, ಇನ್ಹಲೇಷನ್, ಎಕ್ಸಲೇಷನ್, ಇಟ್ಸ್ ಕೌಂಟೆಡ್ ಪ್ರತಿಯೊಬ್ಬರ ಜೀವನದಲ್ಲೂ ಇಷ್ಟೇ ಅಂತ. ಆಮೇಲೆ ಅದನ್ನು ನಾವು ಡೆತ್ ಅಂತ ಕರಿತೀವಿ. ಅದೇನಿದೆಯೋ ಅದಷ್ಟು ನನ್ನ ಗುರುವಿನ ಕೆಲಸಕ್ಕೆ ಸಮರ್ಪಣೆ ಅಂತ ಹೇಳಿ. ಸೊ ನಮ್ಮ ಜೀವನದಲ್ಲಿ ಹಲವಾರು ಜನ ನಮಗೆ ಪಾಠ ಕಲಿಸ್ತಾರೆ, ಬರ್ತಾರೆ, ಹೋಗ್ತಾರೆ. ನೀವಂತರೂ ಬಿಡಿ, 30ಕ್ಕಿಂತ ಹೆಚ್ಚು ವರ್ಷ ನೀವು ಆಧ್ಯಾತ್ಮದಲ್ಲೇ ಇದ್ದೀರಾ, ಧ್ಯಾನದಲ್ಲೇ ಇದ್ದೀರಾ, ಯೋಗದಲ್ಲೇ ಇದ್ದೀರಾ, ಅದರಲ್ಲೇ ಮಗ್ನರಾಗಿದ್ದೀರಾ. ಒಬ್ಬ ಕಾಮನ್ ಪೀಪಲ್
ಇವರು ನನ್ನ ಗುರು ಅಂತ ಕಂಡು ಹಿಡಿಯೋದು ಹೇಗೆ? ಸಾಧ್ಯನೇ ಇಲ್ಲ ಕಂಡುಹಿಡಿಲಿಕ್ಕೆ. ಆಗಲ್ಲ. ಸಾಧ್ಯ ಇಲ್ಲ. ಬಹಳ ಅಪರೂಪಕ್ಕೆ ಕೆಲವರಿಗೆ ಆಗತ್ತೆ, ಅಪರೂಪಕ್ಕಾಗತ್ತೆ. ಕೆಲವರು ನನ್ನನ್ನು ಈ ರೀತಿ ಪಾಡ್ಕಾಸ್ಟಲ್ಲಿ ನೋಡಬೇಕಾದ್ರೇನೆ ಪಾಡ್ಕಾಸ್ಟಲ್ಲಿ ನೋಡ್ತಾನೆ ಅಳ್ತಾ ಕೂತ್ಕೊಂಡು ಅವರು ಆಮೇಲೆ ಸಕಲಮ್ಮನ ಮೀಟ್ ಮಾಡದೇ ಇದ್ರೆ ನನ್ನ ಜೀವನದಲ್ಲಿ ಇನ್ನೇನು ಸಾಧ್ಯವೇ ಇಲ್ಲ ಅನ್ನುವ ಮಟ್ಟದಲ್ಲಿ ಕನೆಕ್ಷನ್ ಆಗುವಂಥದ್ದು ಇದೆ. ಇದರಲ್ಲಿ ಸಕಲಮಾದೇನು ನಡೆಯೋಲ್ಲ. ಸಕಲಮಾದಲ್ಲಿ ಇರುವಂತಹ ಒಂದು ಶಕ್ತಿ ಅಂತ ನಾನು ಆರಂಭದಲ್ಲಿ ಏನು ಹೇಳಿದೆ, ದಟ್ ಪೊಟೆನ್ಷಿಯಲ್, ಅದನ್ನು ಧ್ಯಾನದ ಮೂಲಕ ಜಾಗೃತಗೊಳಿಸಿದಾಗ ಅದು ನೋಡೋರಿಗೆ ತನ್ನಷ್ಟಕ್ಕೆ ತಾನೇ ಗೊತ್ತಾಗುತ್ತೆ. ಅದರ ಜೊತೆ ಕನೆಕ್ಟ್ ಆಗ್ತಾರೆ ಹೊರತು ಅದರ್ವೈಸ್ ಹೂ ಇಸ್ ಸಕಲಮ? Sakalama is only a channel. It's only a vessel which contains that Shakti, the Divine Mother. ನಮ್ಮ ಡೇ ಟು ಡೇ ಅಲ್ಲಿ ನಾವು ಕೇಳುವಂಥ ಒಂದಿಷ್ಟು ಪದಗಳು, ಒಂದಿಷ್ಟು ಪ್ರಯೋಗಗಳ ಬಗ್ಗೆ ನಾನು ನಿಮಗೆ ಕೇಳಬೇಕು. ದೃಷ್ಟಿ ತಾಗುತ್ತಾ ಮನುಷ್ಯನಿಗೆ? ಯಾಕಿಲ್ಲ, ಎಲ್ಲವೂ ನಡೆಯೋದೇ ದೃಷ್ಟಿಯ ಮೂಲಕ. ಯೋಗದಲ್ಲಿ ಮತ್ತೆ ಒಂದು ಭಾಗ ಇದೆ ಬ್ಲ್ಯಾಕ್ ಮ್ಯಾಜಿಕ್ ಅನ್ನುವಂಥದ್ದು. ಮತ್ತು ಯೋಗದಲ್ಲಿ ಅನೇಕ ಸಿದ್ಧಿಗಳಿದ್ದಾವೆ. ಅದರಲ್ಲಿ ದೃಷ್ಟಿಯೇ ಬಹಳ ಮುಖ್ಯವಾದಂತಹ ಸಿದ್ಧಿ. ದೃಷ್ಟಿಲಿ ಒಳ್ಳೆ ದೃಷ್ಟಿ, ಕೆಟ್ಟ ದೃಷ್ಟಿ ಎರಡೂ ಇದೆ. ಒಬ್ಬ ಒಳ್ಳೆಯ ಯೋಗಿ ತನ್ನ ದೃಷ್ಟಿಯ ಮೂಲಕ ಒಬ್ಬ ಶಿಷ್ಯನ DNA ಬದಲಾಯಿಸ್ಬೋದು. ಓಕೆ, DNA ಬದಲಾಯಿಸ್ಬೋದು. ಅದೇ ಕೆಟ್ಟ ವಿಚಾರಗಳನ್ನು ಇಟ್ಕೊಂಡು ಸಾಧನೆ ಮಾಡಿರುವಂತಹ ವ್ಯಕ್ತಿ ತನ್ನ ದೃಷ್ಟಿಯ ಮೂಲಕ ಇನ್ನೊಬ್ಬನ ಜೀವವನ್ನೇ ಸತ್ಯಾನಾಶ ಮಾಡಬಹುದು. ಓಕೆ, ಹಾಗಾದ್ರೆ ಇದು ತಪ್ಪಲ್ವಾ ಅಮ್ಮ? ತಪ್ಪು. ಸೊ ಕರ್ಮ ಅನ್ನೋದು ನಾವು ಜೀವಂತ ಇರುವಾಗಲೇ ನಮ್ಮನ್ನು ಹುಡುಕೊಂಡ್ಬಂದು ಪ್ರತಿಯೊಂದನ್ನು ತೀರ್ಸಿ ಹೋಗುತ್ತೆ ಅಂತ ಹೇಳ್ತಾರೆ. ಎಲ್ಲ ಇಲ್ಲ, 3 ಕ್ಯಾಟಗರಿ ಇದೆ ಅದರಲ್ಲಿ. ಪ್ಲೀಸ್. ಬಹಳ ಹಳೆಯ ಕರ್ಮಗಳು, ನಾನೇನು ಟೆಕ್ನಿಕಲ್ ವರ್ಡ್ಸ್ ಹೇಳಕ್ ಹೋಗಲ್ಲ, ಜನರಿಗೆ ಕಷ್ಟ ಆಗುತ್ತೆ ಅದು. ಈಗ ನಾನು ಗ್ಯಾದರ್ ಮಾಡ್ತಿರುವಂತಹ ಒಂದಷ್ಟು ಕರ್ಮಗಳು, ಆಮೇಲೆ ಮುಂದೆ ಬರಬಹುದಾದಂತಹ ಕರ್ಮಗಳು, ಅದಕ್ಕೂ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಅನ್ನೋದು ಇದ್ದೇ ಇದೆ ಕರ್ಮಕ್ಕೂ. ಇದನ್ನ ಸಾಮಾನ್ಯವಾಗಿ ಕ್ಲಾಸಿಕಲ್ ಟೆಕ್ಸ್ಟ್ ಮತ್ತು ಯೋಗದಲ್ಲಿ ಏನಂತ ಕರೀತಾರೆ ಅಂದರೆ, ಬತ್ತಳಿಕೆನಲ್ಲಿ ಇಟ್ಕೊಂಡಿರೋ ಬಾಣಗಳು, ನಾನು ಇಟ್ಕೊಂಡಿರುವಂತಹ ಬಿಲ್ಲು ಕರ್ಮವನ್ನು. ಕೆಲವು ಕರ್ಮಗಳೇನಿದೆ ಅದೀಗಾಗಲೇ ನನ್ನ ಬತ್ತಳಿಕೆನಲ್ಲಿ ಇದೆ. ಇಟ್ಸ್ ಆಲ್ರೆಡಿ ರೆಸ್ಟಿಂಗ್ ಇನ್ ಮೈ ಬ್ಯಾಕ್, ಹೊತ್ಕೊಂಡು ಬಂದಿದ್ದೀನಿ ನಾನು. ಅದರಲ್ಲಿ ಕೆಲವನ್ನು ನಾನು ತೆಗೆದು ಗುರಿ ಇಟ್ಟು ಹೊಡಿತೀನಿ. ಆ ಹೊಡಿಕೋಸ್ಕರ ನಾನು ಏನು ಬಾಣವನ್ನು ಹೂಡ್ತೀನಿ ಅದು ಇನ್ನೂ ಬತ್ತಳಿಕೆಯಿಂದ ಹೊರಗೆ ಬಂದಿದೆ, ಬಿಲ್ಲಿಂದ ಆಚೆ ಹೋಗಿಲ್ಲ. ಅದು ಈಗ ನಾನು ಗಳಿಸ್ತಾ ಇರುವಂಥ ಕರ್ಮಗಳು. ಇದರ ಬಗ್ಗೆ ನನಗೆ ಸ್ವಾತಂತ್ರ್ಯ ಇದೆ. ಏನು, ನಾನು ಅದನ್ನು ಬೇಕಾದ್ರೆ ಹೂಡ್ಬೋದು, ಬಾಣವನ್ನು ಬಿಡ್ಬೋದು, ಬಿಡದೇನೆ ಇರ್ಬೋದು ಅಂತ. ಇದನ್ನು ನಾವು ಯೋಗದಲ್ಲಿ, ಅಧ್ಯಾತ್ಮದಲ್ಲಿ, ಶ್ರೀವಿದ್ಯೆನಲ್ಲಿ ಫ್ರೀ ವಿಲ್ ಅಂತ ಕರಿತೀವಿ. ನಿನ್ನ ಇಚ್ಛಾಶಕ್ತಿಯಿಂದ ಮಾಡುವಂಥದ್ದು. ಇನ್ನು ಮುಂದೆ ಏನೇನೋ ಒಂದಷ್ಟು ಬರೋದಿದೆ, ಅದು ಏನೇನೋ ನನಗೆ ಗೊತ್ತಿಲ್ಲ. ಡೆಪಾಸಿಟ್ಸ್ ಆಲ್ ರಿಟರ್ನ್ ಪ್ರೀ ಪ್ರೋಗ್ರಾಮ್. ನಾನು ಒಂದು ಪ್ರಶ್ನೆ ಕೇಳಬೇಕಾಗಾದ್ರೆ, ಈಗ ನನ್ನಿಂದ ನನ್ನ ಯಾರ್ದೋ ಫ್ರೆಂಡಿಗೋ ಅಥವಾ ನನ್ನ ತಂದೆ ತಾಯಿಗೋ ತುಂಬ ಹರ್ಟ್ ಆಗಿರುತ್ತೆ. ಆ್ಯಕ್ಚುಲಿ ಅವರು ಮಾತಾಡ್ಸೋಕ್ಕೂ ಇಷ್ಟಪಡಲ್ಲ ಅಥವಾ ಅಷ್ಟು ಹರ್ಟ್ ಮಾಡಿರ್ತೀನಿ. ಅವ್ರಿಗೆ ಸಾರಿ ಕೇಳೋಕ್ಕಾಗಿರಲ್ಲ, ಆ ರಿಗ್ರೆಟ್ ನನ್ನಲ್ಲಿರುತ್ತೆ. ಹಾಗಾದರೆ ಆ ರಿಗ್ರೆಟ್ ನನ್ನಲ್ಲಿದ್ದರೆ ಆ ಕರ್ಮ ಅಲ್ಲಿಗೆ ಸ್ಟಾಪ್ ಆಗುತ್ತಾ ಅಥವಾ ಬರುತ್ತಾ? ಅದನ್ನು ನೀನು ಇಟ್ಕೊಂಡು ಕಾಪಾಡ್ತಿದ್ಯಾ ಅಂತ ಆ ಕರ್ಮ ತೀರಿಸ್ಬಿಡ್ಬೇಕಾಗಾದ್ರೆ ಸಾರಿ ಹೇಳ್ಬಿಟ್ಟು. ಓಕೆ, ವಾಟ್ ಆರ್ ಯು ಗೋಯಿಂಗ್ ಟು ಲೂಸ್ ಬೈ ಸೇಯಿಂಗ್ ಸಾರಿ? ವೈ ಆರ್ ಯು ಹೋಲ್ಡಿಂಗ್ ಬ್ಯಾಕ್? ಓಕೆ, ಅಷ್ಟೇ. ಅದ್ರ ಜೊತೆ ಅಮ್ಮ ನಾವು ಆರಾ ಬಗ್ಗೆ ಮಾತಾಡ್ತೀವಿ. ಯಾರಾದರೂ ಬಂದರೆ ಅಥವಾ ನಿಮ್ಮಂಥವ್ರು ಬಂದರೆ ನಿಮ್ಮ ಹತ್ರ ಕುತ್ಕೋಬೇಕು ಅನಿಸುತ್ತೆ, ನಿಮ್ಮ ಹತ್ರ ತುಂಬ ಹೊತ್ತು ಮಾತಾಡಬೇಕು ಅನಿಸುತ್ತೆ, ಅಥವಾ ಹೆವಿ ನಾಲೆಡ್ಜ್ ಇರೋ ಯಾರಾದರೂ ಜರ್ನಲಿಸ್ಟ್ ಬಂದರೆ ಅಥವಾ ಅವ್ರು ಹೋಗ್ತಾ ಇದ್ದರೆ ಅವ್ರು ತಿಳ್ಕೊಂಡಿರೋ ವಿಚಾರಗಳನ್ನು ಅವ್ರ ಬಾಯಿಂದ ಕೇಳಬೇಕು ಅಂತ ಅನಿಸುತ್ತೆ. ಆ ವ್ಯಕ್ತಿಗಿಂತ ಆ ಆರಾ ಅಟ್ರಾಕ್ಟ್ ಮಾಡುತ್ತೆ. ಹಾಗಾದರೆ ಆರಾ ಅಂದರೆ ಏನು? ಅದಕ್ಕಿರೋ ಪವರ್ ಎಂಥದ್ದು? ಆರಾ ಅನ್ನೋದು ವ್ಯಕ್ತಿಯಿಂದ ಬೇರೆ ಆಗಿರುವಂಥದ್ದಲ್ಲ. ಓಕೆ, ಇಡೀ ನಮ್ಮ ಶರೀರದ ಕಾಂಟೂರ್ ಏನಿದೆ, ಈಗ ನಂದನ್ನು ನೀವು ಕಟೌಟ್ ಮಾಡಿದರೆ ಅದರ ಹೊರಗಡೆ ಸುಮಾರು 5 ಇಂಚು 6 ಇಂಚು ಡಿಪೆಂಡಿಂಗ್ ಆನ್ ಯುವರ್ ಸಾಧನ 10 ಇಂಚುಗಳಷ್ಟು ದೊಡ್ಡದಾಗಿ ಕವರ್ ಆಗಿರುತ್ತೆ. ಅದು ಒಬ್ಬ ಯೋಗಿ ಆದನು ಇನ್ನೊಬ್ಬನ ವ್ಯಕ್ತಿನಲ್ಲಿ ನೋಡ್ಬೋದು. ಅದು ಡಾರ್ಕ್ ಎನರ್ಜಿನ ಫುಲ್ ಆಫ್ ಲೈಟಾ ಎರಡೂ ಕೂಡ ವಿಸಿಬಿಲಿಟಿ ಇರುತ್ತೆ. ಅದೆಲ್ಲ ಗೊತ್ತಿಲ್ಲದಿದ್ರೆ ಬೇಡ. ನೀನು ಹೇಳಿದೆಯಲ್ಲ, ಇಂಥವ್ರ ಜೊತೆ ಕೂತ್ಕೊಳ್ಬೇಕು ಅನಿಸುತ್ತೆ, ಮಾತಾಡಬೇಕು ಅನಿಸುತ್ತೆ, ಅವ್ರ ಮಾತು ಕೇಳ್ತಾ ಇದ್ರೆ ಎದ್ದೋಗ್ಬೇಕು ಅಂತ ಅನಿಸೋದೇ ಇಲ್ಲ ಅಂತ ಅನಿಸಿದರೆ ಅವರಲ್ಲಿ ಇರುವ ಪಾಸಿಟಿವ್ ಥಿಂಕಿಂಗ್,
ವಿಚಾರದ ಬಗ್ಗೆ ಇರ್ಬೋದು, ಜೀವನದ ಬಗ್ಗೆ ಇರ್ಬೋದು, ಅಥವಾ ರಿಲೇಟ್ ಮಾಡ್ತಾ ಇರುವಂಥ ನಿನ್ನ ಜೊತೆಯಲ್ಲಿ ಇರ್ಬೋದು. ಓಕೆ. ಅದು ತುಂಬ ಸಾತ್ವಿಕವಾಗಿದ್ದರೆ, ಸಾತ್ವಿಕ ಅಂದರೆ ಲೈಟ್ ಅಂತ ಅರ್ಥ, ಬೆಳಕು, ಆ ಬೆಳಕೆ ನಿನ್ನನ್ನು ಹಿಡಿದಿಡುತ್ತೆ ಅಂತ. ಇಲ್ಲ ಕೆಲವ್ರ ಹತ್ರ 2 ನಿಮಿಷ ಕುತ್ಕೊಂಡು ಮಾತಾಡೋಕ್ಕಾಗಲ್ಲ, ಏನೋ ನೆವ ಹಾಕೊಂಡು ಬರ್ತೀನಿ ಅಂತ ಹೇಳಿ ಹೋಗ್ತಾ ಇರ್ತೀವಿ. ಅಂದರೆ ಅವರಲ್ಲಿ ಬೇರೆಯವರ ಬಗ್ಗೆ ಪ್ರೀತಿಯ ಆಧಾರದ ಭಾವನೆ ಇಲ್ಲ, ತಮ್ಮ ಬಗ್ಗೆನೂ ಇಲ್ಲ, ತಮ್ಮ ಬಗ್ಗೆ ಕೋಪವೋ ನಿಷ್ಠುರವೋ ಅಥವಾ ಹರ್ಟ್ಫುಲ್ ಬಿಹೇವಿಯರ್ ತಮ್ಮ ಬಗ್ಗೆನೂ ಶಾಪ ಹಾಕೊಳ್ತಾ ಇರ್ತಾರೆ, ನೆಗೆಟಿವ್ ಥಿಂಕಿಂಗ್ ಇರುತ್ತೆ. ಇವೆಲ್ಲ ಇದ್ದಂಥವ್ರು ಅವರ ಆರ ಕೂಡ ಡಾರ್ಕ್ ಆಗಿರುತ್ತೆ. ಅಮ್ಮ, ನೀವು ಶಾಪ ಅಂದಾಗ ನನಗೊಂದು ನೆನಪಾಯಿತು. ಮನೇಲಿರೋ ಅಜ್ಜಿನೋ ಅಥವಾ ಅಪ್ಪನೋ ಅಮ್ಮನೋ ಅಣ್ಣನೋ ತಂಗಿನೋ ಏನೋ ರಿಲೇಟಿವ್ ಅಲ್ಲಿ ಆದಾಗ, ಅಥವಾ ಗಂಡ ಕುಡಿತಿದ್ದಾನೆ ಅಂತ ಹೆಂಡ್ತಿನೋ ನಿಂಗೆ ನಾಗರಾವ್ ಕದ್ ಸಾಯ್ಲಿ ಅಥವಾ ಟಚ್ ಹುಟ್ ಆ ಥರ ಆಗೋದು ಬೇಡ, ಇನ್ನೇನೇನೋ ಏನೇನೋ ಆಗಲಿ ಅಂತ ಕರ್ಸ್ ಮಾಡ್ತಾರೆ. ಹೌ ಡೇಂಜರ್ ಇಟ್ ಇಸ್. ನೋಡಿ, ಕರ್ಸ್ ಅನ್ನುವಂಥದ್ದು ಏನು ಅನ್ನೋದು ಮೊದಲು ಅರ್ಥ ಮಾಡ್ಕೊಳ್ಳೋದು. ಸತ್ಯ, ಅದನ್ನೇ ಹೇಳ್ತಿರೋದು. ಅದು ಏನು ಅನ್ನೋದು ನೀವು ಅರ್ಥ ಮಾಡ್ಕೊಳ್ಬೇಕು. ಕರ್ಸ್ ಮಾಡುವಂತಹ ವ್ಯಕ್ತಿಯ ಶಬ್ದಗಳು, ದ ವೇ ದ ಡಿಸೈನ್ ದ ಸೆಂಟೆನ್ಸ್, ಯಾವುದನ್ನ ಈಗ ಹೇಳಿದೆ ನಾಗರಾವ್ ಕಚ್ ಸಾಯ್ಲಿ ಅಂತ ಹೇಳಿ ಅಂತ, ಅದರ ಹಿಂದೆ ಇರುವ ದ ಫೋರ್ಸ್ ಆಫ್ ದ ಇಮೋಷನ್. ಆ ಫೋರ್ಸ್ ಅಂದರೆ ಅದೊಂದು ಶಕ್ತಿ. ಮತ್ತು ಆ ಫೋಕಸ್ಸಲ್ಲಿ ಅವನು ಯೋಗ ಭಾಷೆಯಲ್ಲಿ ಆಜ್ಞಾಚಕ್ರ ಅಂತ ಹೇಳ್ತೀವಿ. ಕಣ್ಣು ಇದೆ ಅದರ ಜೊತೆಯಲ್ಲಿ, 2 ಕಣ್ಣು, ಇದು 3ನೇ ಕಣ್ಣು, ಆಜ್ಞಾಚಕ್ರ ಅನ್ನುವಂಥದ್ದು. ದಟ್ಸ್ ಹೌ ಇಟ್ ಈಸ್ ಡಿಪಿಕ್ಟೆಡ್. ಇದರ ಮೂಲಕ ನಾನು ಏನು ಎನರ್ಜಿಯನ್ನು ಆ ವ್ಯಕ್ತಿಯ ಮೇಲೆ ಪಾಸ್ ಮಾಡಿ ಏನು ಶಬ್ದಗಳನ್ನು ಉಪಯೋಗಿಸ್ತೀನಿ ಅದೇ ವರ್ಕ್ ಆಗೋದು. ಹಾಗಾಗಿ ನಾನು ಯಾರಾದ್ರ ಬಗ್ಗೆ ತುಂಬ ದುಃಖಪಟ್ಟು, ಅಂದರೆ ಈ ವ್ಯಕ್ತಿಯಿಂದ ನನ್ನ ಜೀವನ ತುಂಬ ಹಾಳಾಗ್ತಿದೆ, ಕೊರಗಿ 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 ಕೊನೆಗೆ ತಡೆಯೋಕ್ಕೆ ಆಗೋದೇ ಇಲ್ಲ ಅಂತ ಹೇಳಿ ಏನಾದ್ರು ಒಂದು ಕೆಟ್ಟ ಶಬ್ದವನ್ನು ಆ ವ್ಯಕ್ತಿ ಬಗ್ಗೆ ಹೇಳಿಬಿಟ್ರೆ ಅದು ಆ ನೋವಿನ ಸೋರ್ಸಿಂದ ಬಂದಿರುತ್ತೆ. ಹಾಗಾಗಿ ಅದು ಆತನ ಮೇಲೆ ವರ್ಕ್ ಆಗೇ ಆಗುತ್ತೆ. ಆಮೇಲೆ ರಿಗ್ರೆಟ್ ಆಗೋದು ಇವರೇ ಫ್ಯಾಮಿಲಿ ಮೇಲೆ. ಅದಕ್ಕೋಸ್ಕರನೇ ನಾನು ಯಾವ ಮಾತಿನ ಪ್ರಯೋಗ ಮಾಡ್ತೀನಿ ಅನ್ನೋದ್ರೊಳಗೆ ಕಂಟ್ರೋಲ್ ಇರಬೇಕು. ಹಾಗಾದ್ರೆ ಏನು ಮಾಡಬೇಕಮ್ಮ ಆ ಸಿಚುವೇಶನಲ್ಲಿ? ದೇವರೇ ನೀನು ನೋಡ್ಕೋ ಅಂತ ಸುಮ್ಮನಾಗಬೇಕಾ? ತುಂಬ ಒಳ್ಳೆಯದು. ಆವಾಗ ನಾನು ಯಾವ ಕರ್ಮಗಳನ್ನು ಡೀಲ್ ಮಾಡ್ತಾ ಇಲ್ಲ, ಯು ಪಾಸ್ಟ್ ಇಟ್ ಆನ್ ಟು ಹಿಮ್. ಹಾಗಾಗಿ ನೋಡಿ, ನಮ್ಮ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಒಂದು ಸಮಥಿಂಗ್ ವೆರಿ ಬ್ಯೂಟಿಫುಲ್ ಇಸ್ ದೇರ್. ನಿಮ್ಮ ಪ್ರಶ್ನೆಗೆ ಇದು ಉತ್ತರ ಏನು ಅಂತಂದರೆ, ಪುನರ್ಜನ್ಮ ಅನ್ನೋದು ಯಾಕಿದೆ ಅಂತ. ಹೌದು, ಜೀವನ ಮರಣ ಚಕ್ರ, ಅದರಲ್ಲಿ ಮತ್ತೆ ಪುನರ್ಜನ್ಮ. ಈ ಪುನರ್ಜನ್ಮದ ಅರ್ಥವೇ ನೀವು ಕೇಳಿರೋ ಪ್ರಶ್ನೆಗೆ ಉತ್ತರ. ಹೌದಾ? ಏನು ಅಂತಂದರೆ, ಪುನರ್ಜನ್ಮಕ್ಕೆ ನಾನು ಬರೋದೇ ನನಗೆ ಹಿಂದಿನ ಜನ್ಮಗಳಲ್ಲಿ ಪೂರೈಸ್ಕೊಳ್ಳೋಕ್ಕೆ ಆಗದೆ ಇರುವಂತಹ ಆಸೆಗಳು, ಆಮೇಲೆ ನನಗೆ ಆಗಿರುವ ಅನ್ಯಾಯಗಳು, ಆಗ ನನಗೆ ಅದನ್ನು ಹ್ಯಾಂಡಲ್ ಮಾಡಲಿಕ್ಕೆ ಆಗದೇ ಇರುವಂತಹ ಕಾರಣಕ್ಕೋಸ್ಕರ ನಾನು ಮತ್ತೆ ಬಂದು ಅಂಥದ್ದೇ ಒಂದು ಎನ್ವಿರಾನ್ಮೆಂಟನ್ನೇ ಹುಡುಕಿಕೊಂಡು ಬರ್ತೀನಿ. ಐ ಡೂ ದ ಸೆಲೆಕ್ಷನ್. ಹಾಗೆ ಬಂದು ಆ ನ್ಯಾಯವನ್ನು ಮತ್ತೆ ಪಡ್ಕೊಳ್ಳೋದಕ್ಕೋಸ್ಕರ ನಾನು ಪ್ರಯತ್ನವನ್ನು ಮಾಡ್ತೀನಿ. ಹಾಗಾಗಿ ಅನ್ಸುತ್ತೆ ತುಂಬಾ ಜನರು ಲೈಫಲ್ಲಿ ಎಲ್ಲೋ ಹೋಗಿ ಬಂದಿರ್ತಾರೆ, ಅಲ್ಲಿ ಹೋಗಿದ್ದೀವಿ ಅನ್ನೋ ಫೀಲ್ ಆಗುತ್ತೆ. ಕೆಲವರಿಗೆ ಪೂರ್ತಿ ಮರ್ತು ಹೋಗಿರುತ್ತೆ, ಕೆಲವರಿಗೆ ಸ್ವಲ್ಪ ಸೆನ್ಸಿಟಿವ್ ಇರೋರಿಗೆ ಅದನ್ನ ರಿಕಾಲ್ ಮಾಡಬಹುದು. ಚಿಕ್ಕವರಿದ್ದಾಗ ಜಾಸ್ತಿ ಇರುತ್ತೆ. ಯಾಕೆಂದ್ರೆ ಚಿಕ್ಕವರಿಗೆ ಇನ್ನು ಮೈಂಡ್ ಕರಪ್ಟ್ ಆಗಿರೋದಿಲ್ಲ. ಮೈಂಡ್ ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿರೋಲ್ಲ. ಪಾಸಿಟಿವ್ ನೆಗೆಟಿವ್ ಆಟಿಟ್ಯೂಡ್ಸ್ ಎಲ್ಲ ಇನ್ನೂ ಡೆವಲಪ್ ಆಗಿರೋದಿಲ್ಲ. ಅದಕ್ಕೆ ಮಗುವನ್ನ ಭಗವಂತ ಅಂತ ಕರೆಯೋದು ನಾವು, ವೆರಿ ಕ್ಲೋಸ್ ಟು ಡಿವಿನಿಟಿ ಅಂತ ಹೇಳಿ ಅಂತ. ಹಾಗಾಗಿ ಆ ನೆನಪುಗಳು ಕೆಲವು ಇರುತ್ತೆ. ವೆಲ್ ಸೆಡ್. ಸೊ ಈಗ ಮತ್ತೊಂದು ಪ್ರಮುಖ ವಿಷಯ ಅಂತಂದ್ರೆ ಜ್ಯೋತಿಷ್ಯ. ಜ್ಯೋತಿಷ್ಯನ ನೋಡದೆ ಆ ರಾಶಿ ಭವಿಷ್ಯವನ್ನ ತಿಳ್ಕೊಳ್ದೆ ಕೆಲವೊಬ್ರು ಡೇನೇ ಸ್ಟಾರ್ಟ್ ಮಾಡಲ್ಲ, ಕೆಲವೊಬ್ರು ಅದನ್ನ ನಂಬೋದೇ ಇಲ್ಲ. ಸೊ ಜ್ಯೋತಿಷ್ಯನ ಒಬ್ಬ ಮನುಷ್ಯ ಹೇಗೆ ತಗೋಬೇಕು, ಎಷ್ಟು ತಗೋಬೇಕು? ನೋಡಿ, ಜ್ಯೋತಿಷ್ಯ ಅನ್ನೋ ಶಬ್ದದಲ್ಲೇ ಅರ್ಥ ಏನಿದೆ ಅಂದರೆ, ಜ್ಯೋತಿ ಅಂದರೆ ಬೆಳಕು ಅಂತ. ಜ್ಯೋತಿಷ್ಯ ಅಂತಂದರೆ ಕತ್ತಲಲ್ಲೇ ಇರುವಂತಹ ವಿಷಯಗಳಿಗೆ ಬೆಳಕನ್ನು ಚೆಲ್ಲುವವನು ಅಥವಾ ಚೆಲ್ಲುವ ವಿಷಯ, ಸಬ್ಜೆಕ್ಟ್ ಅದು ಅಂತ ಹೇಳಿ. ಸೊ ಜ್ಯೋತಿಷ್ಯದಲ್ಲಿ ಬೆಳಕನ್ನು ಚೆಲ್ಲುವ ಕೆಲಸ ಆಗಬೇಕು ಅಂತ. ನೋಡಿ, ಎಲ್ಲ ವ್ಯವಸ್ಥೆಗಳಲ್ಲೂ ಇರುವಂತಹ ದೋಷಗಳ ಹಾಗೆ ಜ್ಯೋತಿಷ್ಯದಲ್ಲೂ ಇದೆ. ನಾನು ಸ್ವಾಮಿರಾಮ ಅವ್ರನ್ನ ಇದೊಂದು ಪ್ರಶ್ನೆ ಕೇಳಿದ್ದೆ ಜ್ಯೋತಿಷ್ಯದ ಬಗ್ಗೆ. ಅದಕ್ಕೆ ಅವ್ರು ಹೇಳಿದ್ರು, ಜ್ಯೋತಿಷ್ಯ ಅನ್ನೋದು ಒಂದು ಲೋಯೆಸ್ಟ್ ರಂಗ್ ಅಥವಾ ಸ್ಟೆಪ್ ಇನ್ ದ ಲ್ಯಾಡರ್ ಆಫ್ ಎನ್ಲೈಟನ್ಮೆಂಟ್ ಅಂತ. ಬಹಳ ಕೆಳಮಟ್ಟದ ಒಂದು, ಕೆಳಮಟ್ಟ ಅಂದರೆ ಕೆಟ್ಟ ಅರ್ಥದಲ್ಲ,
ಅದು ಸುಲಭ ಸಾಧ್ಯವಾಗಿ Basic. ಸಿಗುವಂತಹ ವಿದ್ಯೆ ಯಾವುದರಲ್ಲಿ? ಯೋಗದಲ್ಲಿ, ಧ್ಯಾನದಲ್ಲಿ ಅಂತ ಹೇಳ್ತಾರೆ. ಓಕೆ. ಹಿ ಗಿವ್ಸ್ ಡ್ಯೂ ರೆಸ್ಪೆಕ್ಟ್ ರಿಗಾರ್ಡ್ಸ್ ಟು ಜ್ಯೋತಿಷ್ಯ. ಹಾಗಾಗಿ ನನ್ನ ಮಾತನ್ನ ಕೇಳಿದವರು ಯಾರು ತಪ್ಪರ್ಥ ಮಾಡ್ಕೊಳ್ಬಾರ್ದು ಅಂತ. ಯಾಕೆ ಅಂದರೆ ಒಬ್ಬ ಯೋಗಿಗೆ ಸುಮ್ಮನೆ ಹೀಗೆ ನೋಡಿದರೇನೆ ಹಿಂದಿಂದೇನು ಇವತ್ತಿಂದೇನು ನಾಳೆದೇನು ಅಂತ ಹೇಳಕ್ಕೆ ಬರುವಾಗ, ಜ್ಯೋತಿಷ್ಯದಲ್ಲಿ ನೀವು ಕುಂಡಲಿ ಮೇಲೆ ಡಿಪೆಂಡ್ ಆಗ್ತೀರಿ, ಕ್ಯಾಲ್ಕುಲೇಷನ್ಸ್ ಮೇಲೆ ಡಿಪೆಂಡ್ ಆಗ್ತೀರಿ. ಬಟ್ ಇಟ್ ಈಸ್ ಎ ಪರ್ಫೆಕ್ಟ್ ಸೈನ್ಸ್. ಇಟ್ ಈಸ್ ಎ ಪರ್ಫೆಕ್ಟ್ ಸೈನ್ಸ್. ಓಕೆ. ಆದರೆ ಅದರ ಹಿಂದೆ ಇರುವವನು ಪರ್ಫೆಕ್ಟ್ ಸೈಂಟಿಸ್ಟ್ ಅನ್ನೋ ಪ್ರಶ್ನೆ. ಆಯ್ತಾ? ಕರೆಕ್ಟ್. ಈಗ ಒಂದು ದಿಕ್ಕಿನಲ್ಲಿ ವೀಕ್ಷಕರು ಯೋಚನೆ ಮಾಡಬೇಕು. ಯಾರು ಜ್ಯೋತಿಷ್ಯವನ್ನು ನೋಡದೆ ಮನೆಯಿಂದ ಹೊರಗಡೆನೇ ಬರಲ್ಲ, ಕೆಲಸನೇ ಶುರು ಮಾಡಲ್ಲ ಅನ್ನೋರಿಗೆ ಇದು ಒಂದು ಡಿಪೆಂಡ್ ಆಗಬೇಕು. ಜ್ಯೋತಿಷ್ಯದ ಮೇಲೆ ನೀವು 100ಕ್ಕೆ 100 ಡಿಪೆಂಡ್ ಆಗಿ, ಆದರೆ ಹೇಳುವ ಜ್ಯೋತಿಷಿ ಎಂತೋನು ಅನ್ನೋದು ಕೂಡ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ ಅನ್ನುವ ಒಂದು ಸೂಚನೆಯನ್ನು ನಾನು ಕೊಡ್ತಾ ಇದ್ದೀನಿ. ಇನ್ನು ಕೆಲವರು ಜ್ಯೋತಿಷ್ಯವೇ ಇಲ್ಲ, ನಾನ್ ಸೆನ್ಸ್ ಅಂತ ಹೇಳ್ತಾರಲ್ಲ, ಅದು ಅವರ ಇಗ್ನೊರೆನ್ಸ್, ಅಜ್ಞಾನ ಅಷ್ಟೇ ಹೊರತು ಮತ್ತೇನೂ ಅಲ್ಲ. ಯಾವತ್ತೋ ಒಂದು ದಿವಸ ಜೀವನದಲ್ಲಿ ಬಲವಾದ ಹೊಡೆತಗಳು ಬಿದ್ದಾಗ ಅನೇಕರು ನೋಡಿ, ಗುರುಮಾ ನಾವು ಜ್ಯೋತಿಷ್ಯನೇ ನಂಬ್ತಾ ಇರಲಿಲ್ಲ, ಆದರೆ ನಮ್ಮ ಜೀವನದಲ್ಲಿ ಎಷ್ಟೆಲ್ಲ ನೋಡ್ಬಿಟ್ವಿ ಅಂದರೆ ಈಗ ಅದನ್ನು ನಂಬೋ ಸ್ಥಿತಿಗೆ ಬಂದಿದ್ದೀವಿ ಅಂತ ಹೇಳ್ತಾರೆ. ಜೀವನವೇ ಎಲ್ಲವನ್ನು ಕಲಿಸುತ್ತೆ ಅಂತ ಹೇಳಿ. ಜ್ಯೋತಿಷ್ಯದಲ್ಲಿ ಬಹಳ ಒಳ್ಳೆಯ ಅಂಶಗಳಿದೆ. ಸ್ವಲ್ಪ ಪ್ರಯತ್ನ ಹಾಕಿ ನೀವು ನೋಡಿದರೆ ಒಂದಷ್ಟು ನೀವೇ ತಿಳ್ಕೊಳ್ಬೋದು ಅನೇಕ ವಿಷಯಗಳನ್ನು. ಪೂರ್ತಿಯಾಗಿ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬೇಕು ಅಂತಲೂ ಏನಿಲ್ಲ. ಹಾಗಾಗಿ ಈ ಅವೇರ್ನೆಸ್ ಮಾಡ್ಕೊಳ್ಳಿ. ನಿಮಗೆ ದಿನನಿತ್ಯದ ಘಟನೆಗಳಲ್ಲಿ ಇದು ಯಾಕೆ ಹೀಗಾಗ್ತಾ ಇದೆ ಅನ್ನುವ ಪ್ರಶ್ನೆಗೆ ಉತ್ತರವನ್ನು ನೀವು ಹುಡ್ಕೊಂಡು ಹೋಗ್ತಾ ಹೋದರೆ ನಾಳೆ ಏನು ಅಂತಲೂ ಗೊತ್ತಾಗುತ್ತೆ ನಿಮಗೆ, ನಿನ್ನೇನು ಏನು ಅಂತ. ಜ್ಯೋತಿಷದ ಬಗ್ಗೆ ಪ್ರಶ್ನೆ ಕೇಳಿದಾಗ ನನಗೊಂದು ನೆನಪಾಯಿತು, ನಿಮ್ಮ ಬಾಲ್ಯದ ಹೆಸರು ಕೂಡ ಜ್ಯೋತಿ ಪಟ್ಟಾಭಿರಾಮ. ಓಕೆ. ಅದರ ಜೊತೆಗೆ ಮೇಡಮ್, ನಾವು ಆಧ್ಯಾತ್ಮದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಆಧ್ಯಾತ್ಮ ಎಲ್ರಿಗೂ ಒಂದೇನಾ, ಅಥವಾ ಪುರುಷರಿಗೆ ಬೇರೆ ಮಹಿಳೆಯರಿಗೆ ಬೇರೆ ಅನ್ನುವಂಥ ಕ್ಯಾಟಗರಿ ಏನಾದರೂ ಇದೆಯಾ? ಯಾಕೆ ಈ ಪ್ರಶ್ನೆ ಕೇಳ್ತಿದ್ದೀನಿ ಅಂದರೆ, ಪೀರಿಯಡ್ಸ್ ಆದಾಗ ದೇವ್ರ ಮನೆಗೆ ಬಿಡಲ್ಲ, ಅಥವಾ ಅಂಥದ್ದೇ ಒಂದಿಷ್ಟು ಕಟ್ಟುಪಾಡುಗಳಿರುತ್ತೆ. ಮೆನ್ ಅಂದ ತಕ್ಷಣ, ಅಂದರೆ ಮೇಲ್ ಅಂದ ತಕ್ಷಣ ಅದಕ್ಕೆ ಎಲ್ಲ ಸ್ವಾತಂತ್ರ್ಯ ಇರುತ್ತೆ. ಸೊ ಈ ಕಟ್ಟುಪಾಡುಗಳ ಮಧ್ಯೆ ಆಧ್ಯಾತ್ಮವನ್ನು ಹೇಗೆ ನೋಡಬೇಕು? ಕಟ್ಟುಪಾಡುಗಳೆಲ್ಲವೂ ಮನುಷ್ಯನ ಸ್ವಾರ್ಥ. ಓಕೆ. ಕಟ್ಟುಪಾಡುಗಳು ಅನೇಕ ಸರ್ತಿ ಇನ್ನೊಬ್ಬರ ಸ್ವಾತಂತ್ರ್ಯವನ್ನು ಹರಣ ಮಾಡೋದಕ್ಕೋಸ್ಕರನೇ ಬೆಳೆಸ್ಕೊಂಡು ಬಂದಿರುವಂತಹ ಸ್ವಾರ್ಥದ ಒಂದು ಚಿಂತನೆ. ಮತ್ತು ಅಧ್ಯಾತ್ಮ ಈಸ್ ಜೆಂಡರ್ಲೆಸ್. ಇದನ್ನ ಮೀರಿದ ಆತ್ಮಭಾವ ಅಂದ್ರೆ ಏನು ಅನ್ನೋದನ್ನು ತಿಳ್ಕೊಳ್ಳುವಂಥದ್ದು ಅಂತ ಹೇಳಿ. ಹಾಗಾಗಿ ಅಧ್ಯಾತ್ಮ ಅನ್ನುವಂಥದ್ದು ಹೆಣ್ಣಿಗೂ ಬೇಕು, ಗಂಡಿಗೂ ಬೇಕು. ನಿನ್ನೆ ಒಂದು ಕಾರ್ಯಕ್ರಮ ಇತ್ತು, ಒಂದು ಕಾನ್ವೊಕೇಶನ್. ಅಲ್ಲಿ ಅದು ಯೋಗದ ಬಗ್ಗೆ ಕಾನ್ವೊಕೇಶನ್ನು. ನಾನು ಹೋಗಿರಲಿಲ್ಲ, ಯಾರ್ದೋ ಮೂಲಕ ನನಗೆ ಅದರ ಬಗ್ಗೆ ರಿಪೋರ್ಟ್ ಸಿಕ್ತು. ಅಲ್ಲಿ ಬಂದಂತಹ ಮುಖ್ಯ ಅತಿಥಿಗಳು ವಿವೇಕಾನಂದರ ಬಗ್ಗೆ ಮಾತಾಡ್ತಾ ಇದ್ರು ಅಂತ ಹೇಳಿ. ವಿವೇಕಾನಂದರು ಕೂಡ ಅವರ ಬಾಕಿ ವಿಷಯ ಎಲ್ಲ ಬಿಡಿ, ನಿಮ್ಮ ಪ್ರಶ್ನೆಗೆ ಇದು ಉತ್ತರ ಅಂತ ಹೇಳಿ ಹೇಳ್ತಾ ಇದ್ದೀನಿ ನಾನು. ವಿವೇಕಾನಂದರ ಬಗ್ಗೆ ಮಾತಾಡುವಾಗ ನಾವು ಸಾಮಾನ್ಯವಾಗಿ ಏನು ಅಂದ್ಕೋತೀವಿ, ಈಸ್ ಎ ವೆರಿ ಗ್ರೇಟ್ ಮ್ಯಾನ್ ಅಂತ, ಅಲ್ವೇ? ಯಾರೂ ಗ್ರೇಟ್ ಅಲ್ಲ, ಎಲ್ಲರೂ ಗ್ರೇಟ್ನೆಸ್ ಅನ್ನು ಪಡ್ಕೊಳ್ತಾರೆ. ಆ ಪಡ್ಕೊಳ್ಳೋ ಪ್ರೋಸೆಸ್ ಇದೆಯಲ್ಲ, ಅದರಲ್ಲಿ ನಾನು ಒಬ್ಬ ಸಾಮಾನ್ಯನಾಗಿ ಶ್ರೀ ಆಗ್ತೀನಿ ಆಮೇಲೆ ಅನ್ನುವ ವಿಷಯ, ಆ ಪಾಯಿಂಟನ್ನು ಅವ್ರು ತುಂಬ ಚೆನ್ನಾಗಿ ಹೇಳ್ತಾ ಇದ್ರು ಅಂತ ಹೇಳಿ. ವಿವೇಕಾನಂದರು ಕೂಡ ಆರಂಭದಲ್ಲಿ ಆಧ್ಯಾತ್ಮದ ವಿಷಯದಲ್ಲಿ ಸ್ತ್ರೀಯರು ಸ್ವಲ್ಪ ಕೆಳಗೆ, ಪುರುಷರೇ ಮೇಲೆ ಅನ್ನುವಂಥ ಭಾವನೆಯನ್ನ ಇಟ್ಕೊಂಡಿದ್ರಂತೆ. ಅಂಥದ್ದೊಂದು ಯಾವುದೋ ಒಂದು ಘಟನೆಯನ್ನ ವಿವರಿಸ್ತಾ ಅವರ ಜೀವನದಲ್ಲಿ ಏನಾಯಿತು, ಕೊನೆಗೆ ಆ ಒಂದು ಭಜನೆಯನ್ನ ಕೇಳ್ತಾ ಒಂದು ಲೋಹದ ಉದಾಹರಣೆಯನ್ನ ತೆಗೆದುಕೊಂಡು, ಲೋಹ ಎರಡಕ್ಕೂ ಬೇಕು, ಏನೋ ಒಂದು ಮಾಂಸವನ್ನ ಕಟ್ ಮಾಡಕೋಬೇಕು, ಪೂಜೆ ಮಾಡಕೋಬೇಕು, ಅಡುಗೆ ಮಾಡೋದಕ್ಕೂ ಬೇಕು ಅಂತ. ಆ ಒಂದು ಅರ್ಥವನ್ನ ಆ ಭಜನೆಯಲ್ಲಿ ಕೇಳಿದ ಮೇಲೆ ಇವರ ಒಳಗಡೆಗೆ ಒಂದು ಬಹಳ ದೊಡ್ಡ ಟ್ರಾನ್ಸ್ಫಾರ್ಮೇಷನ್ ಆಗಿ ಎಲ್ಲರೂ ಸಮಾನರು ಅನ್ನೋ ಭಾವನೆ ಬಂತು ಅವರಿಗೆ. ಅಂದರೆ ವಿವೇಕಾನಂದರು ಕೂಡ ಈ ಎಲ್ಲ ಇಂಪ್ಯೂರಿಟೀಸನ್ನು ದಾಟ್ಕೊಂಡೇ ಹೋದರು. ವ್ಯತ್ಯಾಸ ಏನಪ್ಪ ಅಂದರೆ, ಸಾಮಾನ್ಯರು ಅದರಲ್ಲಿ ಕೃಷಿ ಮಾಡೋದೇ ಇಲ್ಲ.
ನನ್ನಲ್ಲಿರುವಂತಹ ಶಿತಿಮಿತಿಗಳನ್ನು ಕಳ್ಕೊಳ್ಬೇಕು ಅಂತ ಪ್ರಯತ್ನವನ್ನು ಮಾಡಿದಾಗ ನಾನು ಆ ಪ್ರಯತ್ನದಲ್ಲೇ ಶ್ರೇಷ್ಠತೆಯನ್ನು ಅನುಭವಿಸ್ತೀನಿ ಹೇಳಿ. ಹಾಗಾಗಿ ಹೆಣ್ಣಿಗೂ ಅಧ್ಯಾತ್ಮ ಬೇಕು, ಗಂಡಸರಿಗೂ ಬೇಕು, ಈಕ್ವಲಿ ಬೇಕು, ಖಂಡಿತ ಬೇಕು. ಇನ್ನು ಪೀರಿಯಡ್ಸ್ ಬಗ್ಗೆ ಕೇಳಿದ್ರೆ ಇದ್ರ ಬಗ್ಗೆ ಅಂತೂ ಎಂಡ್ಲೆಸ್ ಡಿಬೇಟ್ಸು ಯೂಟ್ಯೂಬ್ಗಳಲ್ಲಿ ನಡೀತಾನೆ ಇರುತ್ತೆ. ಐ ವಿಲ್ ನಾಟ್ ಗೆಟ್ ಇನ್ ಟು ದ ಡೀಟೇಲ್ಸ್. ನನ್ನ ಶಿಷ್ಯರು ಕೇಳ್ತಾರೆ, ನಾನು ಕೊಟ್ಟಿರೋ ಮಂತ್ರದ ಉಪದೇಶವನ್ನು ಜಪ ಮಾಡ್ಬೋದಾ ಆವತ್ತಿನ ದಿವಸ ಅಂತ ಹೇಳಿ ಅಂತ. ನೋಡಿ, ನಮ್ಮಲ್ಲಿ ಯೋಗ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ ಇಡ ಮತ್ತು ಪಿಂಗಳ ಅಂತ 2 ನಾಡಿ ಇದೆ. ಒಂದು, ನಾವು ಹೊರಗಿನ ಆ್ಯಕ್ಟಿವಿಟೀಸಲ್ಲಿ ಆ್ಯಕ್ಟಿವ್ ಆಗಿ ಇವಾಗ ನಾವು ಜಾಗೃತವಾದ ಮನಸ್ಸಿನ ಸ್ಥಿತಿನಲ್ಲಿ ಕೂತ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ದೀವಿ. ನಾವೇನು ಸ್ಲೀಪಿಂಗ್ ಮೋಡಲ್ಲಿಲ್ಲ ಅಲ್ವೇ? ಅಂದರೆ ನಮ್ಮ ಪಿಂಗಳ ನಾಡಿ ಸೂರ್ಯ ನಾಡಿ ಅಂತ ಕರೀತಾರೆ, ಅದನ್ನ ಆ್ಯಕ್ಟಿವ್ ಆಗಿ ಅದು ಕೆಲಸ ಮಾಡ್ತಾ ಇದೆ ಅಂತ. ಹೀಗೆ 24 ಗಂಟೆ ಇರೋಕ್ಕಾಗಲ್ಲ ನಮಗೆ, ವಿ ನೀಡ್ ರೆಸ್ಟ್. ಆಮೇಲೆ ಸ್ಲೀಪಿಂಗ್ ಮೋಡ್ಗೆ ಹೋದರೆ ಅದು ಹಾಗೆ. ಹೆಣ್ಣಿನ ಶರೀರದಲ್ಲಿ ಅದಕ್ಕೆ ಒಂದು ರೀಪ್ರೊಡಕ್ಟಿವ್ ಆರ್ಗನ್ಸ್ ಎಲ್ಲ ಇರೋದ್ರಿಂದ, ಗಂಡಿನ ಶರೀರದ ರೀತಿಯೇ ಮಾಡಿಲ್ಲದೆ ಇರೋದ್ರಿಂದ ಪ್ರಕೃತಿನಲ್ಲಿ ಅಥವಾ ಆ ದೈವದ ನಿಯಾಮಕ ಒಂದು ವಿಶೇಷತೆ ಅಂತ ನಾನು ಕರಿತೀನಿ ಅದನ್ನು. ಪೀರಿಯಡ್ಸ್ ಅನ್ನೋದು ಪ್ರೊಕ್ರಿಯೇಷನ್ಗೆ ಸಂಬಂಧಪಟ್ಟಿದ್ದು ಅಲ್ವಾ? ಹೆಣ್ಣಿಲ್ಲದೆ ಸೃಷ್ಟಿನೇ ಇಲ್ಲ. ಹಾಗಾಗಿ ಹೆಣ್ಣನ್ನ ಯಾಕೆ ಕೀಳಾಗಿ ನೋಡ್ತಾರೆ ಅಂತ ಬಹಳ ವಿಚಿತ್ರ ಅನಿಸುತ್ತೆ ಈ ಪ್ರಶ್ನೆನೇ. ಆದರೆ ಸತ್ಯ, ವಾಸ್ತವಿಕತೆ. ಪೀರಿಯಡ್ಸ್ ಟೈಮಲ್ಲಿ ಆ ಒಂದು ಮಾಸಿಕ ಅನ್ನೋದು ಏನಿದೆ ಅದರ ವ್ಯವಸ್ಥೆನಲ್ಲೇ ಅದು ಒಂದು ರೀಸೈಕ್ಲಿಂಗ್, ರಿಜುವಿನೇಷನ್ ಆಫ್ ಯುವರ್ ಪ್ರೊಕ್ರಿಯೇಟಿವ್ ಕೆಪಾಸಿಟಿ. ಹಾಗಿದ್ದಾಗ ಸ್ವಲ್ಪ ರೆಸ್ಟಲ್ಲಿ ಇರೋದು ಒಳ್ಳೆಯದು ಅನ್ನೋ ಕಾರಣಕ್ಕೆ, ಮತ್ತು ತುಂಬ ಎನರ್ಜಿ ವೇರಿಯೇಷನ್ ಇರುತ್ತೆ ಇಡಪಿಂಗಳದಲ್ಲಿ, ಬ್ರೀತಿಂಗು ಎಲ್ಲವೂ ಮೂಡ್ ಸ್ವಿಂಗ್ಸ್ ಅಂತ ನೀವು ಕರಿತೀವಿ ಮಾಡರ್ನ್ ವರ್ಲ್ಡಲ್ಲಿ. ನಾವು ಯೋಗ ಭಾಷೆನಲ್ಲಿ ಎನರ್ಜಿ ರಶ್, ಹಿಂದಿ ನಾಡೀಸ್ ಅಂತ ಕರೆದಾಗ ನೀವೇ ನಿಮ್ಮನ್ನು ಸೂಕ್ಷ್ಮವಾಗಿ ಗಮನಿಸ್ಕೊಂಡ್ರೆ ನಿಮ್ಮ ಮಾನಸಿಕ ಸ್ಥಿತಿ ಬಹಳ ವ್ಯತ್ಯಾಸವಾಗಿ ಇರುತ್ತೆ. ಹಾಗಾಗಿ ಅಂಥ ಸಮಯದಲ್ಲಿ ಅನೇಕ ಕೆಲಸಗಳನ್ನು ಮಾಡೋದು ಸೂಕ್ತ ಅಲ್ಲ ಅನ್ನೋ ಕಾರಣಕ್ಕೋಸ್ಕರ ಹಾಗೆ ಹೇಳಿದ್ದಾರೆ. ಅದಕ್ಕೆ ಇನ್ನೇನೇನೋ ಅರ್ಥಗಳನ್ನು ಕಟ್ಕೊಂಡು ನನ್ನ 2 ಕ್ವಶನ್ಸ್ ಇದೆ, ಇದನ್ನ ನಾನು ಕೇಳಲೇಬೇಕು. ನನಗೆ ಸಮಯ ಇದ್ರೆ ಕೇಳಿ, ಆಮೇಲೆ ಇನ್ಯಾವಾಗಾದ್ರೂ ಕೇಳಿ. ಡೆಫಿನೆಟ್ಲಿ. ನನಗೆ ಆಧ್ಯಾತ್ಮಕ್ಕೆ ಜಾತಿ ಧರ್ಮ ಅನ್ನೋದಿದೆಯಾ? ಇಲ್ಲ. ಯಾಕೆಂದರೆ ನನ್ನ ಗುರು ಸ್ವಾಮಿ ರಾಮ ಅವರು ಬಹಳ ಸ್ಪಷ್ಟವಾದ ಮಾತನ್ನು ಅಮೇರಿಕಾದಲ್ಲಿ 25 ವರ್ಷ ಮಿಗಿಲಾಗಿ ಅವರು ಆಧ್ಯಾತ್ಮದ ಪ್ರಸಾರ ಮಾಡಿದ್ರು. ಅಲ್ಲಿದ್ದಂತಹ ಧರ್ಮ ಯಾವುದು? ಕ್ರಿಶ್ಚಿಯಾನಿಟಿ ಅಲ್ವೇ ಡಾಮಿನೆಂಟ್ ಆಗಿ. ಆದರೆ ಅವ್ರು ಹೇಳ್ತಾ ಇದ್ದಿದ್ದೇನು ಅಂತಂದರೆ, ಸ್ಪಿರಿಚುವಾಲಿಟಿ ಬಿಗಿನ್ಸ್ ವೇರ್ ರಿಲಿಜನ್ ಎಂಡ್ಸ್ ಅನ್ನುವ ಬಹಳ ದೊಡ್ಡ ರೆವಲ್ಯೂಷನರಿ ಸ್ಟೇಟ್ಮೆಂಟನ್ನು ಮಾಡಿದ್ರು ಅವರು. ಆಮೇಲೆ ಇಲ್ಲಿ ಬಂದು ಶಂಕರಾಚಾರ್ಯರಾಗಿದ್ರು ಅವರು. ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಶಂಕರಾಚಾರ್ಯರಾಗಿ ಆ ಪೀಠದಲ್ಲಿ ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿ ಇದ್ದಾಗಲೂ ಕೂಡ ಗಾಯತ್ರಿ ಮಂತ್ರಗಳನ್ನು ಹೆಂಗಸರು ಕೂಡ ಜಪ ಮಾಡ್ಬೋದು ಅಂತ ಒಂದು ರೆವಲ್ಯೂಷನನ್ನು ಕ್ರಿಯೇಟ್ ಮಾಡಿದಾಗ ಅನೇಕರು ಅದನ್ನು ಒಪ್ಕೊಳ್ಳದೆ ಸಾಧ್ಯ ಇಲ್ಲ, ಹೆಂಗಸರಿಗೆಲ್ಲ ನೀವು ಈ ರೀತಿ ಅಲೋ ಮಾಡಿಬಿಟ್ರೆ ನೀವು ಪೀಠದಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ ಅನ್ನುವ ಸ್ಥಿತಿಯನ್ನು ನಿರ್ಮಾಣ ಮಾಡಿದ್ರು. ದೆನ್ ಈ ಸ್ಟಾರ್ಟೆಡ್ ಆಸ್ಕಿಂಗ್, ವೈ ಆಮ್ ಐ ವೇಸ್ಟಿಂಗ್ ಮೈ ಟೈಮ್ ಬೀಯಿಂಗ್ ಎ ಯೋಗಿ, ಐ ನೀಡ್ ಮೈ ಫ್ರೀಡಮ್ ಅಂತ ಹೇಳಿದೆ ಅದರಿಂದ ಬಿಟ್ಟು ಬಂದ್ಬಿಟ್ರು ಅವರು. ಅಂದರೆ ಆಧ್ಯಾತ್ಮಕ್ಕೂ ಧರ್ಮಕ್ಕೂ ಏನು ಸಂಬಂಧ ಇಲ್ಲ, ಅದನ್ನ ಬಿಟ್ಟಾಗ್ಲೇ ಅಧ್ಯಾತ್ಮ ಶುರುವಾಗುತ್ತೆ. ಯಾಕೆಂದ್ರೆ ಅಧ್ಯಾತ್ಮದಲ್ಲಿ ಯಾವುದೇ ಪ್ರಾಪ್ಸ್ ಇಲ್ಲ. ಕರೆಕ್ಟ್. ರಿಲಿಜನ್ನಲ್ಲಿ ಪ್ರಾಪ್ಸ್ ಇದೆ. ಧರ್ಮ ಅನ್ನೋದೇ ಒಂದು ಪ್ರಾಪ್, ಅದು ಮೈಂಡಿಗೆ. ಅಧ್ಯಾತ್ಮ ಅಂತಂದ್ರೆ ನೀನು ಮೈಂಡನ್ನು ಬಿಟ್ಟು ಮೇಲಕ್ಕೆ ಏರೋದಕ್ಕೆ ಸಾಧ್ಯವಾದಾಗ ಮಾತ್ರ ನಿನಗೆ ಆತ್ಮದ ಅನುಭವ ಆಗುತ್ತೆ ಅಂತ. ಓಕೆ ಗುರುಮಾ, ನೀವು ಶ್ರೀವಿದ್ಯೆಯನ್ನ ಧಾರೆ ಏರಿತಾ ಬರ್ತಾ ಇದ್ದೀರಾ. ಅದ್ರ ಜೊತೆಗೆ ನಿಮ್ಗೆ ಹೇಳೋದಿದೆ, ಅದನ್ನ ಟೈಮ್ ಕೊಡಬೇಕು. ಯಾ ಡೆಫಿನೆಟ್ಲಿ ಎಸ್. ನಿಮ್ಗೆ ಸಾಕಷ್ಟು ಸವಾಲುಗಳು ಬಂದರೂ ಕೂಡ ನಿಮ್ಗೆ ಅದನ್ನ ಹೇಗೆ ಫೇಸ್ ಮಾಡಬೇಕು ಅಥವಾ ಅದನ್ನು ಹೇಗೆ ತೊಗೊಂಡು ಹೋಗಬೇಕು, ಈಸಿ ವೇಲಿ ಅದನ್ನು ಹೆಂಗೆ ಅಕ್ಸೆಪ್ಟ್ ಮಾಡ್ಕೋಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತು. ನಿಮಗೆ ಈ ಪ್ರಶ್ನೆನೂ ಬಂದಿರಬಹುದು ಸಾಕಷ್ಟು ಸಲ. ಆಮೇಲೆ ಮನೇಲಿ ಕೂತ್ಕೊಂಡು ಯಾವೆಲ್ಲ ತಾಯಂದ್ರೆ ಈ ಪ್ರೋಗ್ರಾಮನ್ನು, ಈ ಪಾಡ್ಕಾಸ್ಟನ್ನು ನೋಡ್ತಾ ಇದ್ದಾರೋ ಅವರೆಲ್ಲರಿಗೂ ಈ ಪ್ರಶ್ನೆ ಇದೆ. ಆಧ್ಯಾತ್ಮಕ್ಕೂ ವೆಜಿಟೇರಿಯನ್ಗೂ ನಾನ್ ವೆಜ್ಗೂ ಏನು ಸಂಬಂಧ ಅಂತಂದರೆ, ನಾನ್ ವೆಜಿಟೇರಿಯನ್ಸ್ ಆಧ್ಯಾತ್ಮದ ಕಡೆ ಬರೋದಕ್ಕೆ ಸಾಧ್ಯ ಇಲ್ವಾ, ಅಥವಾ ಅದಕ್ಕೆ ನಿಮ್ಮ ಡೆಫಿನಿಷನ್ ಏನು? ಈ ಪ್ರಶ್ನೆಯನ್ನು ಅನೇಕ ಪಾಡ್ಕಾಸ್ಟ್ಗಳಲ್ಲೂ ನಾನು ಉತ್ತರವನ್ನು ಕೊಟ್ಟಿದ್ದೀನಿ. ಸಿನ್ಸ್ ಇಟ್ಸ್ ವೆರಿ ರೆಲೆವೆಂಟ್, ಐ ಡೋಂಟ್ ಮೈಂಡ್ ರಿಪೀಟಿಂಗ್ ಇಟ್. ಆಧ್ಯಾತ್ಮ ಅಂತಂದರೇನೆ ಪ್ಯೂರಿಫಿಕೇಶನ್ ಅಂತ. ಸ್ವಾಮಿ ರಾಮ ಅವರು ಒಂದು ಬ್ಯೂಟಿಫುಲ್ ಸ್ಟೇಟ್ಮೆಂಟ್ ಹೇಳ್ತಾರೆ, ನಿಮಗೆ ತುಂಬ ಅಪೀಲಿಂಗ್ ಆಗಿರುತ್ತೆ. ಏನು ಅಂತಂದರೆ, ವೆನ್ ಯು ಆರ್ ಇನ್ ಸ್ಟೇಟ್ ಆಫ್ ಜಾಯ್ ಯು ಡೋಂಟ್ ನೀಡ್ ಗಾಡ್.
ನಾನು ದೇವರನ್ನ ಯಾವಾಗ ನೆನಪಿಸ್ಕೋತೀನಿ, ಕನ್ನಡದಲ್ಲಿ ನಾವು ಹೇಳ್ತೀವಲ್ವ, ಸಂಕಟ ಬಂದಾಗ ವೆಂಕಟರಮಣ ಅಂತೇಳಿ. ಅಂದರೆ ನನಗೆ ದುಃಖವೋ ಅಥವಾ ಒಂದು ಸಂಕಷ್ಟವೋ ಬಂದಿದೆ ಅಂತಂದರೆ ನನ್ನ ಮನಸ್ಸು ಆವಾಗ ಉದ್ವಿಗ್ನವಾಗಿದೆ, ನನ್ನ ಮನಸ್ಸು ಪ್ಯೂರ್ ಸ್ಟೇಟಲ್ಲಿ ಇಲ್ಲ ಅಂತ ಹೇಳಿ. ಹಾಗಾಗಿ ಆಧ್ಯಾತ್ಮದ ಕೆಲಸವೇ ಮನಸ್ಸನ್ನು ಸ್ವಚ್ಛಗೊಳಿಸೋದು ಅಂತ. ಇಲ್ಲದೇ ಇದ್ದರೆ ತುಂಬ ಜನ ಆತ್ಮ ಮತ್ತು ಮನಸ್ಸನ್ನು ಕನ್ಫ್ಯೂಸ್ ಮಾಡ್ಕೊಂಡು ಮಾತಾಡ್ತಾರೆ. ಆತ್ಮ ಬೇರೆ, ಮನಸ್ಸು ಬೇರೆ, ಆದರೆ ದೇ ಆರ್ ಅಟ್ಯಾಚ್ಡ್ ಟುಗೆದರ್. ಅದರಿಂದ ಆತ್ಮಕ್ಕೆ ಅದು ಸದಾ ಕಾಲ ಶುದ್ಧ. ಅದನ್ನು ಶುದ್ಧ ಮಾಡುವಂತಹ ಕೆಲಸ ನನಗೆ ನಿಮಗೆ ಯಾರಿಗೂ ಇಲ್ಲ. ಶುದ್ಧ ಮಾಡಬೇಕಾಗಿರೋದೇ ಮನಸ್ಸು. ಮನಸ್ಸನ್ನು ಶುದ್ಧಗೊಳಿಸಿದಾಗ ಆ ಒಂದು ಬೆಳಕು ಪ್ರಖರವಾಗಿ ನಿಮಗೆ ಒಳಗಡೆಯಿಂದ ಕಾಣಿಸಿದಾಗ ಆತ್ಮದ ಜ್ಞಾನ ಉಂಟಾಗುತ್ತೆ, ಅನುಭವ ಉಂಟಾಗುತ್ತೆ. ಅದಕ್ಕೆ ನನ್ನ ಮನಸ್ಸೇ ಬ್ಲಾಕ್ ಆಗಿದೆ ಅಂತ. ಈಗ ನಾನ್ ವೆಜ್ಜಿನ ವಿಷಯಕ್ಕೆ ಬಂದರೆ, ಮನಸ್ಸನ್ನು ನಾನು ಟ್ರಾನ್ಸ್ಪರೆಂಟಾಗಿ ಇಟ್ಕೊಳ್ಬೇಕು ಅನ್ನೋದಾದರೆ, ಯಾಕಂದರೆ ಧ್ಯಾನ ಮಾಡಲಿಕ್ಕೆ ಆ ಸ್ಥಿತಿ ಬೇಕು, ಆಧ್ಯಾತ್ಮದಲ್ಲಿರೋಕ್ಕೆ ಆ ಸ್ಥಿತಿ ನನಗೆ ಬೇಕು. ನಾನು ಏನು ಆಹಾರವನ್ನು ತಿಂತೀನಿ, ಅದು ನಾನ್ ವೆಜ್ಜೋ ಅಥವಾ ಜಂಕ್ ಫುಡ್ಡೋ ಆಲ್ಕೋಹಾಲೋ ಎಲ್ಲವೂ ಆಹಾರವೇ. ಇನ್ನೂ ಒಂದು ಹೆಜ್ಜೆ ಮುಂದೋಗಿ ನಾನು ಹೇಳ್ತೀನಿ, ನಾನು ಮಾಡುವ ವಿಚಾರಗಳು, ದ ರೈಟ್ ಥಿಂಕಿಂಗ್ ಆ್ಯಂಡ್ ರಾಂಗ್ ಥಿಂಕಿಂಗ್. ಮತ್ತು ಇಡೀ ದಿವಸ ನಾನು ಎಂಥ ವಿಚಾರಗಳನ್ನು ರಿಸೀವ್ ಮಾಡ್ತಾ ಇದ್ದೀನಿ, ಹೊರಗಡೆಗೆ ಎಷ್ಟನ್ನು ಕೊಡ್ತಾ ಇದ್ದೀನಿ, ಇದೆಲ್ಲವೂ ಆಹಾರವೇ. ಎಲ್ಲವೂ ಆಹಾರವೇ. ಯೋಗದ ಭಾಷೆಯಲ್ಲಿ, ಆಧ್ಯಾತ್ಮದ ಭಾಷೆಯಲ್ಲಿ ಯೋಚನೆನೂ ಆಹಾರ. ಹಾಂ, ಈಗ ನಾನು ಇಡೀ ದಿವಸ ಬೆಳಗಿಂದ ಸಾಯಂಕಾಲ ತನಕ ಬೇಡ ಆಗಿರೋ ಟಿ ವಿ ಸೀರಿಯಲ್ಗಳನ್ನೇ ನೋಡಿಕೊಂಡು ಅದನ್ನೇ ಮೆಲುಕು ಹಾಕ್ತಾ ಇದ್ದರೆ, ನಾನು ಕೂತ್ಕೊಂಡು ಧ್ಯಾನ ಮಾಡಬೇಕು ಅಥವಾ ದೇವ್ರ ಪೂಜೆ ಮಾಡಬೇಕು ಅಥವಾ ಒಂದು ಒಳ್ಳೆ ಮಾತು ಇನ್ನೊಬ್ರಿಗೆ ಆಡಬೇಕು ಅಂದರೆ ನನ್ನ ಕೈನಲ್ಲಿ ಸಾಧ್ಯ ಆಗೋಲ್ಲ. ತುಂಬ ಸ್ಟ್ರೆಸ್ಫುಲ್ಲಾಗಿ ಹೊರಗಡೆ ಪ್ರೊಫೆಷನಲ್ಲೋ ಮತ್ತೊಂದರಲ್ಲೋ ಇದ್ದರೆ, ಒಳಗಡೆ ಮನೆಯಲ್ಲಿ ಬಂದು ಕೂತ್ಕೊಂಡು ಮಾಡಬೇಕು ಅಂತಂದರೆ ಧ್ಯಾನವನ್ನು ಮತ್ತೊಂದನ್ನು, ಅದಕ್ಕೆ ಕೆಲವೊಂದು ಪ್ಯೂರಿಫಿಕೇಟರಿ ಆ್ಯಕ್ಷನ್ಸನ್ನು ಮಾಡಬೇಕು. ಅದನ್ನು ಪ್ರಾಣಾಯಾಮ ಅಂತ ಕರಿತೀವಿ ನಾವು. ಮತ್ತು ಕೋಪ ಬಂದಾಗ ಜಸ್ಟ್ ಯು ಅಬ್ಸರ್ವ್ ಯುವರ್ ಬ್ರೆತ್ ಅಂತ ಹೇಳ್ತೀವಿ. ಅಂದರೆ ನನ್ನ ಇಡೀ ವ್ಯಕ್ತಿತ್ವ ನಿಂತಿರೋದು ಯಾವುದ್ರ ಮೇಲೆ? ಮನಸ್ಸು, ಪ್ರಾಣ. ಹೌದು. ಇವೆರಡು ಚೆನ್ನಾಗಿ ಕೆಲಸ ಮಾಡಬೇಕು ಅಂತಂದರೆ ಮನಸ್ಸಿನ ಕಡೆ ನಾನು ಗಮನ ಕೊಡಲೇಬೇಕು. ದೇ ಆರ್ ಆಲ್ ಇಂಟರ್ ರಿಲೇಟೆಡ್. ಇನ್ನೂ ಒಂದು ಯೋಗದಲ್ಲಿ ಹೇಳ್ತೀವಿ, ನಾನು ತಿನ್ನುವ ಆಹಾರ, ವಿಚಾರ ಹೇಳಿದ್ನಲ್ಲ, ವಿಚಾರವೂ ಆಹಾರವೇ ಅಂತ. ಇದೆಲ್ಲದರ ಒಂದು ಸಟ್ಲೆಸ್ಟ್. ಆಹಾರ ಸ್ಥೂಲ, ಅದು ಜೀರ್ಣವಾಗೋದು ಮತ್ತು ಸೂಕ್ಷ್ಮ. ಅದಕ್ಕಿಂತಲೂ ಇನ್ನೊಂದು ಸ್ಟೇಜ್ ಇದೆ, ಅದರಿಂದ ಬರುವಂಥ ನ್ಯೂಟ್ರಿಯೆಂಟ್ಸ್ ಅಂತ ನೀವು ಕರಿತೀರಲ್ಲ, ಅದಕ್ಕೂ ಮೀರಿದ ಒಂದು ಹಂತ ಇದೆ. ಅದನ್ನು ಎನರ್ಜಿ ಅಂತ ಕರಿತೀವಿ ಆಹಾರದಲ್ಲಿ. ಆ ಎನರ್ಜಿಯ ಕ್ವಾಲಿಟಿ ಏನು ಅನ್ನೋದ್ರ ಮೇಲೆ ನಿಮ್ಮ ಮನಸ್ಸು ನಿರ್ಧಾರವಾಗುತ್ತೆ ಅಂತ ಹೇಳಿ. ಹಾಗಾಗಿ ಇಲ್ಲಿ ಧರ್ಮ ಅಂತಾಗಲಿ, ಆಹಾರ ಅಂತಾಗಲಿ, ಆಲ್ಕೋಹಾಲ್ ಆಗಲಿ, ದೇ ಆರ್ ಆಲ್ ನೇಮ್ಸ್. ನಾನು ಅದನ್ನು ಎನರ್ಜಿ ಅಂತ ಕರಿತೀನಿ. ನಿಮಗೆ ಯಾವ ಎನರ್ಜಿ ಬೇಕೋ ಆ ಎನರ್ಜಿಗೆ ತಕ್ಕಂತಹ ಆಹಾರವನ್ನು ತೆಗೆದುಕೊಳ್ಳಿ. ಅಂದರೆ ನಮ್ಮ ಸಿದ್ಧಿಗೆ ಅದು ಅಡ್ಡಿ ಬರಬಾರ್ದು ಅಷ್ಟೇ. ಈಗ ನೋಡಮ್ಮ, ನೀನು ಒಬ್ಬ ಪಾಡ್ಕಾಸ್ಟ್ ಆ್ಯಂಕರ್ ಅಂತ ಆಗಬೇಕು ಅಂದಾಗ ಯು ನೀಡ್ ಎ ಪರ್ಟಿಕ್ಯುಲರ್ ಫಿಸಿಕ್. ಬೇಕೋ ಬೇಡವೋ? ಆವಾಗ ನೀನೇನು ಮಾಡ್ತೀಯಾ? ಅದ್ರ ಬಗ್ಗೆ ಕೇರ್ ತಗೊಳ್ತೀಯಾ. ದೆನ್ ಯು ಮೇಕ್ ಶೋರ್ ದಟ್ ಯು ಡೋಂಟ್ ಈಟ್ ರಾಂಗ್ ಫುಡ್. ಹಾಗೆ ಅಲ್ವಾ ಆಧ್ಯಾತ್ಮ ಅಂತ. ಆಧ್ಯಾತ್ಮಕ್ಕೋಸ್ಕರ ಯಾಕೆ ಇಷ್ಟೆಲ್ಲ ಗಲಾಟೆ ಜನ ಮಾಡ್ತಾರೆ ಅಂತ ನನಗೆ ಅರ್ಥವಾಗಲ್ಲ. ಒಬ್ಬ ಜಿಮ್ಮಿಗೆ ಹೋಗಬೇಕು ಅಂತಂದರೆ, ತಾನು ಬಾಡಿ ಬಿಲ್ಡ್ ಮಾಡಬೇಕಂದ್ರೆ, ಡಸ್ ಇನ್ ನಾಟ್ ಟೇಕ್ ಕೇರ್ ಆಫ್ ದ ರೈಟ್ ಫುಡ್? ಡೆಫಿನೆಟ್ಲಿ. ಹಾಗಿದ್ರೆ ಆಧ್ಯಾತ್ಮಕ್ಕೆ ಬಂದಾಗ ನಾನು ಕಚಡ ತಿನ್ಕೊಂಡು ಬರ್ತೀನಿ ಅಂತ ಯಾಕೆ ಮಾತಾಡ್ತೀರಾ ನೀವು? ವೇರ್ ಥಿಂಗ್ಸ್ ಆರ್ ಗೋಯಿಂಗ್ ರಾಂಗ್? ಥಿಂಗ್ಸ್ ಆರ್ ಗೋಯಿಂಗ್ ರಾಂಗ್ ಇನ್ ಯುವರ್ ಥಿಂಕಿಂಗ್ ಪ್ರೋಸೆಸ್. ಹೌದು ತಾನೆ? ನಿನಗೆ ಧ್ಯಾನದಲ್ಲಿ ಹೈಯರ್ ಲೆವೆಲ್ಸನ್ನು ಅಟೈನ್ ಮಾಡಬೇಕು. ನನ್ನ ಮನಸ್ಸು ಶಾಂತಿಯಿಂದ ಇರಬೇಕು, ನಾನು ಸುಖವಾಗಿರಬೇಕು, ನನ್ನ ಸುತ್ತಲೂ ಇರೋ ಜನ ನನ್ನ ಜೊತೆಯಲ್ಲಿ ಚೆನ್ನಾಗಿರಬೇಕು ಅಂತಂದರೆ ಐ ಹ್ಯಾವ್ ಟು ಟೇಕ್ ಕೇರ್ ಆಫ್ ಮೈ ಫುಡ್. ಕರೆಕ್ಟ್. ಇಟ್ಸ್ ಆಸ್ ಸಿಂಪಲ್ ಆಸ್ ದ ಟ್ರೂತ್. ಇಲ್ಲದೇ ಇದ್ರೆ ಏನಾಗುತ್ತೆ? ಹಾಳು ಮೂಳು ತಿನ್ಕೊಂಡು ಜಂಕ್ ಫುಡ್ಡು ಮತ್ತೊಂದು ತಿಂದು ಯಾವುದೇ ಇರಲಿ ನನಗೆ ಫುಡ್ ಡೈಜೆಸ್ಟ್ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ಅಂದರೆ ದಟ್ ಈಸ್ ಡಿಸೀಸ್. ಸಿಂಪಲ್ ಟ್ರೂತ್ಸ್ ದೇ ಆರ್. ಅದು ನಾನ್ ವೆಜ್ ಇರ್ಬೋದು. ನೀನು ನಾನ್ ವೆಜ್ ತಿಂದು ಗಂಟೆಗಟ್ಟಲೆ ವರ್ಕೌಟ್ ಮಾಡಿ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ತೀಯ ಅಂದರೆ ನಿಂಗೆ ಯಾವ ಕಾಯಿಲೆನೂ ಬರಲ್ಲ. ಆದರೆ ಆಧ್ಯಾತ್ಮದ ವಿಷಯಕ್ಕೆ ಬಂದಾಗ ನೀನು ಸಟ್ಲರ್ ಪ್ಲೇನಿಗೆ ಹೋಗಬೇಕು. ಅತ್ಯಂತ ಸೂಕ್ಷ್ಮದ ಸ್ಥಿತಿನಲ್ಲಿ ನೀಡಲ್ ಪಾಯಿಂಟ್ ಅಂತ ನಾನು ಕರಿತೀನಿ. ನೀಡಲ್ ಪಾಯಿಂಟಲ್ಲಿ ನಿನ್ನ ಮನಸ್ಸನ್ನು ನಿಲ್ಲಿಸೋದು ಹೇಗೆ ಅಂತ ನಿನಗೆ ಗೊತ್ತಾಗಬೇಕು. ಅದು ಗೊತ್ತಾಗಬೇಕಾದ್ರೆ ನಿನ್ನ ಆಹಾರ ಚೆನ್ನಾಗಿದ್ದರೆ ಮಾತ್ರ ನಿನ್ನನ್ನು ಆ ಹಂತಕ್ಕೆ ಮನಸ್ಸನ್ನು ಕರ್ಕೊಂಡು ಹೋಗೋಕ್ಕೆ ನಿನ್ನಿಂದ ಸಾಧ್ಯವಾಗುತ್ತೆ. ನಿಂಗೆ ಅದು ಬೇಕಾ?
ಟೇಕ್ ಕೇರ್ ಆಫ್ ಯುವರ್ ಫುಡ್. ಹಾಗಂತ ಆಧ್ಯಾತ್ಮ ದಾರಿಗೆ ಬರಬಾರ್ದ ಅಂದರೆ ಇಲ್ಲ, ಹಾಗೇನಿಲ್ಲ, ಬನ್ನಿ. ಐ ಡೋಂಟ್ ಪುಟ್ ಎನಿ ರೆಸ್ಟ್ರಿಕ್ಷನ್ಸ್ ಟು ಕಮ್ ಇನ್ ಟು ದ ಪಾತ್ ಆಫ್ ಶ್ರೀವಿದ್ಯಾ. ಬಟ್ ನಾನು ಕೊಡುವ ಮಂತ್ರಗಳು, ಆಮೇಲೆ ನಾನು ಕೊಡುವ ಆಧ್ಯಾತ್ಮದ ರೂಪದ ಪ್ರೀತಿ ಒಬ್ಬ ಶಿಷ್ಯರಿಗೆ, ಅದೇ ನಿಮಗೆ ಟಾನಿಕ್ ಕೆಲಸ ಮಾಡುತ್ತೆ, ಅದೇ ನಿಮಗೆ ಸರಿಯಾದ ದಾರಿಯನ್ನು ತೋರಿಸುತ್ತೆ. ಮಂತ್ರ ಇಸ್ ನಾಟ್ ಜಸ್ಟ್ ವರ್ಡ್ಸ್, ದೇ ಆರ್ ಡೈನಮಿಕ್ ಇಂಟೆಲಿಜೆನ್ಸ್. ಅದು ನಿಮಗೆ ರೈಟ್ ವೇನಲ್ಲಿ ಕರ್ಕೊಂಡು ಹೋಗುತ್ತೆ. ನನ್ನ ಕ್ವಶನ್ ಹೊರತಾಗಿನೂ ಗುರುಮಾ ನೀವೇನೋ ಮಾತಾಡಬೇಕು, ಹೇಳಬೇಕು ಅಂತಿದ್ರಿ. ಇದು ನನ್ನ ಹೃದಯಕ್ಕೆ, ನನ್ನ ಆತ್ಮಕ್ಕೆ ಬಹಳ ಹತ್ತಿರವಾದಂಥ ವಿಷಯ. ಏನು ಅಂತಂದರೆ 2025 ಇಡೀ ವರ್ಷ ಸ್ವಾಮಿ ರಾಮ ಅವರ ಶರೀರಕ್ಕೆ ಆದಂಥ 100 ವರ್ಷಗಳು. ಒಬ್ಬ ಯೋಗಿಯ ಶರೀರ ಅಂದರೆ ಅದು ಸಾಮಾನ್ಯವಾದಲ್ಲ. ಅವರು ಇದ್ದಿದ್ರೆ ಇವತ್ತಿಗೆ ಈ ವರ್ಷಕ್ಕೆ 100 ವರ್ಷ ಆಗಬೇಕಾಗಿತ್ತು. ಇದನ್ನು ನಾನು ಸೆಂಟೆನರಿ ಸೆಲೆಬ್ರೇಷನ್ ಅಂತ ಕರಿತಾ ಇದ್ದೇನೆ. ಹಾಗಾಗಿ ನಾನು ಹೇಳಿದೆ ಆರಂಭದಲ್ಲೇ, ಗುರು ಅಂದರೆ ಐ ಬಿಕಮ್ ವೆರಿ ಇಮೋಷನಲ್ ಅಂತ. ಆ ಗುರುವಿನ ಋಣವನ್ನು, ತಂದೆ ತಾಯಿಯ ಋಣವಾದರೂ ಸ್ವಲ್ಪ ತೀರಿಸ್ಬೋದೇನೋ, ಗುರುವಿನ ಋಣವನ್ನು ತೀರಿಸೋಕ್ಕೆ ಸಾಧ್ಯವೇ ಇಲ್ಲ. ಸೊ ಇಟ್ಸ್ ಎ ಸ್ಮಾಲ್ ಜೆಸ್ಚರ್ ಆಫ್ ಮೈ ಲವ್ ಟುವರ್ಡ್ಸ್ ಹಿಮ್ ದಟ್ ಐ ವಾಂಟ್ ಟು ಸೆಲೆಬ್ರೇಟ್ ದಿಸ್ ಇಯರ್ ಆಸ್ ದಿ ಸೆಂಟೆನರಿ ಸೆಲೆಬ್ರೇಷನ್. ಹೌ ಟು ರಿಮೆಂಬರ್ ಹಿಮ್, ಕಾಮೆಮೊರೇಟ್ ಹಿಸ್ ಪ್ರೆಸೆನ್ಸ್ ಆಸ್ ಎ ಗ್ರೇಟ್ ಯೋಗಿ, ಆ್ಯಂಡ್ ಹಿ ವಾಸ್ ಎನ್ ಎಂಬಾಡಿಮೆಂಟ್ ಆಫ್ ಶ್ರೀವಿದ್ಯಾ. ಅವರು ಉಸಿರಾಡ್ತಾ ಇದ್ದೆ ಶ್ರೀವಿದ್ಯಾ, ಬದುಕಿದ್ದು ಶ್ರೀವಿದ್ಯಾ, ಅವರೇ ಶ್ರೀವಿದ್ಯಾ. ಹಾಗಾಗಿ ಶ್ರೀವಿದ್ಯೆಗೆ ಸಂಬಂಧಪಟ್ಟಂತೆ ಸಾವಿರಾರು ಜನರಿಗೆ ಈ ಜ್ಞಾನ, ಸರಿಯಾದ ಶ್ರೀವಿದ್ಯೆ ಅಂದರೆ ಏನು, ಶ್ರೀವಿದ್ಯೆ ಅಂದರೆ ಫಸ್ಟ್ ಆಫ್ ಆಲ್ ಏನು, ಇವುಗಳನ್ನು ತಿಳಿಸ್ಕೊಡುವಂತಹ ವಿವಿಧ ಮುಖಗಳನ್ನು ಹೊಂದಿರುವಂತಹ ಶ್ರೀವಿದ್ಯೆಯ ವಿಚಾರಗಳನ್ನು ವರ್ಷ ಪೂರ್ತಿ, ಅದು ಈವೆಂಟ್ಸ್ ಇರ್ಬೋದು, ಆನ್ಲೈನ್ ಇರ್ಬೋದು, ಆಫ್ಲೈನ್ ಇರ್ಬೋದು, ಕೋರ್ಸಸ್ ಇರ್ಬೋದು, ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಹೋಲ್ಡ್ ಅಬೌಟ್ ವೆರಿ ಇಂಪಾರ್ಟೆಂಟ್, ವೆರಿ ಇಂಟ್ರೆಸ್ಟಿಂಗ್ 10 ವೆರಿ ಬಿಗ್ ರಿಟ್ರೀಟ್ಸ್. ಅದು ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಇಂಡಿಯಾ. ಉದಾಹರಣೆಗೆ ನಾನು ಕಾಶ್ಮೀರದಲ್ಲಿ ಮಾಡ್ತೀನಿ. ಕಾಶ್ಮೀರದಲ್ಲಿ ಯಾಕೆ ಮಾಡ್ತೀನಿ ಅಂತಂದರೆ ಶ್ರೀವಿದ್ಯೆಯ ಮೂಲ ಕಾಶ್ಮೀರ. ಅದನ್ನು ಸಿದ್ಧಾಂತವಾಗಿ ಕಂಡಿಟ್ಕೊಂಡಿದ್ದು ಶೈವ ಸಿದ್ಧಾಂತ ಅಂತ ಹೇಳಿ. ಹಾಗೆ ಒಂದೊಂದು ಜಾಗಕ್ಕೆ ಒಂದೊಂದು ವಿಶೇಷತೆ ಇದೆ. ಆ ಜಾಗಗಳಲ್ಲಿ ಹೋಗಿ ಕುಳಿತು, ನಾನು ಫಸ್ಟ್ ಹೋಗ್ಬೇಕಂತ ನನ್ನ ಆಸೆ, ನನ್ನ ಜೊತೆಲಿ ನೀವೆಲ್ಲ ಬನ್ನಿ ಅಂತ ಆ ಸಾಧನೆಗಳನ್ನು ಮಾಡ್ತಾ ಅವರಿಗೂ ಅದನ್ನು ಕಲಿಸಿಕೊಡ್ತಾ 10 ರಿಟ್ರೀಟ್ಸನ್ನು ಈಗ ಈ ತಿಂಗಳ 21ಕ್ಕೆ ನಾನು ಪಾಂಡಿಚೇರಿನಲ್ಲಿ ರಿಟ್ರೀಟ್ ಮಾಡ್ತಾ ಇದ್ದೀನಿ. ಅದೇ ರೀತಿ ತಾಡಕೇಶ್ವರ ಅಂತ ಒಂದು ಹಿಮಾಲಯದಲ್ಲಿ ತುಂಬ ಶ್ರೇಷ್ಠವಾದಂಥ ಜಾಗ ಇದೆ, ಮಹಾದೇವನ ದೇವಸ್ಥಾನ ಇದೆ. ಎ ವೆರಿ ಸ್ಪಿರಿಚುವಲಿ ವೈಬ್ರೆಂಟ್, ನಮ್ಮ ಗುರುಗಳು ಸಾಧನೆ ಮಾಡಿ ತಪಸ್ಸು ಮಾಡಿದಂಥ ಜಾಗ ಅದು. ಪ್ರತಿ ವರ್ಷ ಅಲ್ಲಿ ನಾನು ರಿಟ್ರೀಟ್ ಮಾಡ್ತೀನಿ. ಈ ಸರ್ತಿ 3 ರಿಟ್ರೀಟ್ ಅಲ್ಲಿ ಮಾಡ್ತಾ ಇದ್ದೀನಿ. ಹಾಗಾಗಿ ಜನರಿಗೆ ಬನ್ನಿ ಅಂತ ಹೇಳೋದಕ್ಕೆ ಇದೊಂದು ವೇದಿಕೆ ಆಗಿದ್ದರಿಂದ ವರ್ಷ ಪೂರ್ತಿ ನಾನು ಮಾಡ್ತಾ ಇದ್ದೀನಿ. ನನ್ನ ಯೂಟ್ಯೂಬಲ್ಲೂ ಮಾತಾಡಿದ್ದೀನಿ, ನಾನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಬನ್ನಿ ಅಂತ ಕರೆಯುವಂತಹ ಒಂದು ಇನ್ವಿಟೇಷನ್ನು, ಶ್ರೀವಿದ್ಯೆಯನ್ನು ಕಲಿಯುವಂತಹ. ಮತ್ತು ಅನೇಕರು ಕೇಳ್ತಾರೆ, ನಿಮ್ಮ ಜೊತೆ ಸ್ವಲ್ಪ ನಾವು ಸಮಯವನ್ನು ಸ್ಪೆಂಡ್ ಮಾಡಬೇಕು ಅಂತ ಹೇಳಿ ಅಂತ. ಅದಕ್ಕೂ ಇದೊಂದು ಅವಕಾಶವಾಗುತ್ತೆ, ಕಲಿಬಹುದು ಅಂತ. ಎರಡನೇ ವಿಷಯ ಏನು ಅಂತಂದರೆ ನನ್ನ ಪುಸ್ತಕ. ಆ ಪುಸ್ತಕವನ್ನು ನೀವು ಆಮೇಲೆ ಅಡಿಷನಲ್ ಆಗಿ ತೋರಿಸಿ ಅದರ ಬಗ್ಗೆ ಒಂದೆರಡು ಮಾತನ್ನು ಆಡಿದರೆ ಒಳ್ಳೆಯದು. ಈ ಪುಸ್ತಕದ ಬಗ್ಗೆ ಯಾಕೆ ಮಾತಾಡಬೇಕು ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಂತಂದರೆ, ಇದು ನಾನು ಬರೆದಿದ್ದೀನಿ ಅನ್ನೋ ಕಾರಣಕ್ಕಲ್ಲ, ನಾನು ಬರೀಲಿಲ್ಲ ಇದನ್ನು. 25 ವರ್ಷಗಳ ಹಿಂದೆ ಸ್ವಾಮಿ ರಾಮ ಅವ್ರು ಹೇಳಿದರು, ಕಾಲ ಬಂದಾಗ ಯು ಆರ್ ಗೋಯಿಂಗ್ ಟು ರೈಟ್ ದಿಸ್ ಬುಕ್, ಆ್ಯಂಡ್ ವಾಟ್ ಎವರ್ ಯು ಆರ್ ಗೋಯಿಂಗ್ ಟು ರೈಟ್ ಈಸ್ ಗೋಯಿಂಗ್ ಟು ಬಿಕಮ್ ಎ ಹಿಸ್ಟಾರಿಕಲ್ ಡಾಕ್ಯುಮೆಂಟ್. ಯಾಕೆ ಅಂದರೆ ಅದರಲ್ಲಿ ನಾನು ಬರೆದಿರೋದೆಲ್ಲ ಮೆಸೇಜಸ್ ಆಫ್ ದಿ ಸೇಜಸ್, ಟೈಮ್ಲಿ ಆ್ಯಂಡ್ ಟೈಮ್ಲೆಸ್. ಋಷಿಗಳ ಸಂದೇಶ, ದಿವ್ಯ ಸಂದೇಶ, ಅಕಾಲಿಕ ಕಾಲಾತೀತ, ಕನ್ನಡದಲ್ಲೂ ಬಂದಿದೆ ಪುಸ್ತಕ. ಮತ್ತು ಭಾರತದ ಮತ್ತು ಬೇರೆ ದೇಶಗಳ ಎಲ್ಲ ಭಾಷೆಗಳಲ್ಲೂ ಇದು ಅನುವಾದ ಆಗೋದಕ್ಕೆ ಹೊರಟಿರುವಂತಹ ವಿಶೇಷವಾದ ಪುಸ್ತಕ. ಯಾಕೆ ಅಂತಂದರೆ ಅದರಲ್ಲಿ ಇರೋದೆಲ್ಲ ನಮ್ಮ ಆಧ್ಯಾತ್ಮದ ಉತ್ತುಂಗ ಶಿಖರವನ್ನು ತಲುಪಿದಂತಹ ಋಷಿಗಳ ಬಗ್ಗೆ ಮತ್ತು ಹಿಮಾಲಯದ ಋಷಿ ಪರಂಪರೆಯ ಬಗ್ಗೆ. ಆ ಪುಸ್ತಕದ ವಿಶೇಷಕ್ಕೆ ಕೊನೆ ಮಾತೇನು ನಾನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಯಾರೇ, ನೀನು ಇದನ್ನು ಪ್ರಯತ್ನ ಮಾಡ್ಬೋದು. ಪುಸ್ತಕವನ್ನು ಹಿಡ್ಕೊಂಡು
ಒಂದು ಕ್ಷಣ ಕಣ್ಣುಮುಚ್ಕೊಂಡು ಪ್ರಾರ್ಥನೆಯ ಭಾವದಲ್ಲಿ ಇವತ್ತು ನನಗೆ ಇಂಥದ್ದೊಂದು ಸಮಸ್ಯೆ ಇದೆ, ಓಕೆ ನನಗೆ ಉತ್ತರ ಸಿಗ್ತಾ ಇಲ್ಲ, ಯಾರನ್ನು ಕೇಳಬೇಕು ಗೊತ್ತಿಲ್ಲ, ನಾನು ನಿನ್ನನ್ನೇ ಕೇಳ್ತಾ ಇದ್ದೀನಿ ಅಂತ ಪುಸ್ತಕವನ್ನು ನೀವು ರ್ಯಾಂಡಮ್ ಆಗಿ ಓಪನ್ ಮಾಡಿ. ಓಕೆ ಲೆಫ್ಟಲ್ಲಿ ಯಾವುದೋ ಒಂದು ಪ್ಯಾರಾಗ್ರಾಫು ಮುಂದುಗಡೆದೋ ಅಥವಾ ನೆಕ್ಸ್ಟ್ ಪೇಜೋ ಅದರಲ್ಲಿ ನಿಮಗೆ ಉತ್ತರ ಸಿಕ್ಕುತ್ತೆ. ಇದನ್ನ ನಾನು ರಣವೀರ್ ಪಾಡ್ಕಾಸ್ಟಲ್ಲಿ ಹೇಳಿದಾಗಿಂದ ತುಂಬ ಜನ ಇದನ್ನು ಮಾಡ್ತಾ ಇದ್ದಾರೆ. ಅದರಿಂದ ನನಗೆ ಮೆಸೇಜಸ್ಸು ಬರ್ತಾ ಇದೆ ವಾಟ್ಸಾಪಲ್ಲಿ ದಟ್ ಇಟ್ ಈಸ್ ವರ್ಕಿಂಗ್ ಫಾರ್ ದೆಮ್. ಓಕೆ ಓಕೆ ವೆರಿ ನೈಸ್ ಗುರುಮಾ. ನಿಮ್ಮ ಈ 2 ಉದ್ದೇಶಗಳಿಂದ ಒಂದು ರಿಟ್ರೀಟ್ ನೀವು ಮಾಡ್ತಾ ಇದ್ದೀರಿ, ಮತ್ತೊಂದು ನಿಮ್ಮ ಈ ಪುಸ್ತಕ ವರ್ಲ್ಡ್ ವೈಡ್ ತಲುಪ್ತಾ ಇದೆ ಅನ್ನೋದಕ್ಕೆ. ಸೊ ನಿಮಗೆ ಹ್ಯೂಜ್ ಸಕ್ಸಸ್ ಸಿಗಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ಡೇ ಟು ಡೇ ನಮಗೆ ಬೇಕಾಗಿರುವಂಥ ಇನ್ಫಾರ್ಮೇಷನ್ನ ತುಂಬ ಸಿಂಪ್ಲಿಫೈ ಮಾಡಿ ತಿಳಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು.